ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಅಧಿಕಾರ ಹಿಡಿಯಲು ವಿಫಲವಾದ ಕಾಂಗ್ರೆಸ್. ನಗರಸಭೆಯಲ್ಲಿ ಮತ್ತೆ ಅರಳಿದ ಕಮಲ. ಕಾಂಗ್ರೆಸ್ಗೆ ಭಾರೀ ಮುಖಭಂಗ. ಅಧ್ಯಕ್ಷರಾಗಿ ಗಜೇಂದ್ರ, ಉಪಾಧ್ಯಕ್ಷರಾಗಿ ಜೆ ನಾಗರಾಜ್ ಆಯ್ಕೆ. ಚುನಾವಣಾಧಿಕಾರಿ ಪೊಲೀಸರ ಕ್ರಮದ ವಿರುದ್ಧ ಸಂಸದ ಸುಧಾಕರ್ ಆಕ್ರೋಶ. ನಗರಸಭೆಯ ಗೇಟಿನಲ್ಲಿಯೇ ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ. ಪೊಲೀಸರ ಮಧ್ಯಪ್ರವೇಶದಿಂದ ಬಿಜೆಪಿ ಬೆಂಬಲಿತ ಸದಸ್ಯರ ಒಳಪ್ರವೇಶ. ದೊಡ್ಡಬಳ್ಳಾಪುರದ ವಯಾಜೀನ್ಸ್ ಖಾಸಗಿ ಕಾರ್ಖಾನೆ ವಿರುದ್ಧ ಕಾರ್ಮಿಕರ ಪ್ರತಿಭಟನೆ. ಕೆಎಸ್ ಎಂಟರ್ಪ್ರೈಸಸ್ನ ಗುತ್ತಿಗೆದಾರರಿಂದ ಪ್ರತಿಭಟನೆ. ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಒಡೆತನದ ಕಾರ್ಖಾನೆ. ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ತಮಟೆ ಚಳುವಳಿ. ದಲಿತ ಪರ ಸಂಘಟನೆಗಳಿಂದ ಭಾರೀ ಹೋರಾಟ. ಕೂಡಲೇ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹ. ವಾರ್ತೆಗಳ ವಿವರ. ನಿರೀಕ್ಷೆಯಂತೆ ಚಿಕ್ಕಬಳ್ಳಾಪುರ ನಗರಸಭೆ ಬಿಜೆಪಿ ತೆಕ್ಕೆಗೆ ಜಾರಿದೆ. ಚುನಾವಣೆ ಘೋಷಣೆಯಾದ ದಿನದಿಂದಲೂ ಸಿಟಿವಿ ನ್ಯೂಸ್ ಹೇಳುತ್ತಿದ್ದ ಲೆಕ್ಕಾಚಾರ ನಿಜವಾಗಿದ್ದು, ಸಂಸದರ ಮತ ಸೇರಿ 19 ಮತ ಪಡೆಯುವ ಮೂಲಕ ನಗರಸಭೆಯಲ್ಲಿ ಮತ್ತೆ ಕಮಲ ಅರಳಿದೆ. ವಿಧಾನ ಪರಿಷತ್ ಸದಸ್ಯರು ಜೆಡಿಎಸ್ ಸದಸ್ಯರ ಬೆಂಬಲ ಪಡೆದು ಕಾಂಗ್ರೆಸ್ ಅಧಿಕಾರ ಹಿಡಿಯುವಲ್ಲಿ ಮುಗ್ಗರಿಸಿದೆ. ಅಂತಿಮವಾಗಿ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷರಾಗಿ 4ನೇ ವಾರ್ಡಿನ ಗಜೇಂದ್ರ ಮತ್ತು ಉಪಾಧ್ಯಕ್ಷರಾಗಿ 5ನೇ ವಾರ್ಡಿನ ಜೆ ನಾಗರಾಜ್ ಆಯ್ಕೆಯಾಗಿದ್ದಾರೆ. ಸ್ಪಷ್ಟವಾದ ಬಹುಮತ ಹೊಂದಿದ್ದರೂ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಅಧಿಕಾರ ಹಿಡಿಯುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ಕೇವಲ 9 ಸದಸ್ಯರನ್ನು ಹೊಂದಿರುವ ಬಿಜೆಪಿ ನಗರಸಭೆ ಅಧಿಕಾರವನ್ನು ಮತ್ತೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಆ ಮೂಲಕ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಗೆದ್ದು ಬೀಗಿದರೆ ಕಾಂಗ್ರೆಸ್ ಅಧಿಕಾರ ವಂಚಿತವಾಗಿ ಮುಗ್ಗರಿಸಿದೆ. 31 ಸದಸ್ಯರಿರುವ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ 16 ಸದಸ್ಯರನ್ನು ಗೆದ್ದಿದ್ದ ಕಾಂಗ್ರೆಸ್ಗೆ ಸರಳ ಬಹುಮತ ಸ್ಪಷ್ಟವಾಗಿತ್ತು. ಆದರೆ ತಮ್ಮದೇ ಪಕ್ಷದ ಸದಸ್ಯರನ್ನು ಉಳಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ವಿಫಲವಾದ ಕಾರಣ ಅಧಿಕಾರದಿಂದ ದೂರ ಉಳಿಯುವಂತಾಯಿತು. ಇನ್ನು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಒಟ್ಟು 31 ಸದಸ್ಯರಿದ್ದು, ಇದರಲ್ಲಿ 16 ಮಂದಿ ಕಾಂಗ್ರೆಸ್, 9 ಮಂದಿ ಬಿಜೆಪಿ, 2 ಜೆಡಿಎಸ್ ಮತ್ತು 4 ಪಕ್ಷೇತರ ಸದಸ್ಯರು ಆರಿಸಿ ಬಂದಿದ್ದರು. ಈ ಹಿಂದೆ ಮೊದಲ ಅವಧಿಗೆ ನಡೆದ ಅಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಜೆಡಿಎಸ್, ಪಕ್ಷೇತರ ಮತ್ತು 4 ಕಾಂಗ್ರೆಸ್ ಸದಸ್ಯರ ಬೆಂಬಲ ಪಡೆದು ಬಿಜೆಪಿ ಗೆಲುವು ಸಾಧಿಸಿತ್ತು. ಆಗ ಪಕ್ಷೇತರರಾಗಿ ಗೆದ್ದಿದ್ದ ಆನಂದ ರೆಡ್ಡಿ ಅವರು ಅಧ್ಯಕ್ಷರಾಗಿ, ಜೆಡಿಎಸ್ ಸದಸ್ಯೆ ವೀಣಾ ರಾಮು ಅವರು ಉಪಾಧ್ಯಕ್ಷರಾಗಿ ಆರಿಸಿ ಬಂದಿದ್ದರು. ಇದೀಗ ಇತಿಹಾಸ ಪುನರಾವರ್ತನೆಯಾಗಿದೆ. ಆದರೆ ಜೆಡಿಎಸ್ ಬಿಜೆಪಿಯ ಮೈತ್ರಿ ಪಕ್ಷವಾಗಿದ್ದರೂ ಈ ಬಾರಿ ಕಾಂಗ್ರೆಸ್ ಬೆಂಬಲಿಸುವ ಮೂಲಕ ಮೈತ್ರಿ ಧಿಕ್ಕರಿಸಿದ್ದರೆ ಕಾಂಗ್ರೆಸ್ನ 6 ಮಂದಿ ಸದಸ್ಯರು ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು ಬಿಜೆಪಿ ಬೆಂಬಲಿಸಿದ್ದಾರೆ. ಕಾಂಗ್ರೆಸ್ನ 6 ಮಂದಿ ಸದಸ್ಯರ ಜೊತೆಗೆ ಪಕ್ಷೇತರರು 3 ಬಿಜೆಪಿ ಬೆಂಬಲಕ್ಕೆ ನಿಂತಿದ್ದು, ಇವರೊಂದಿಗೆ ಸಂಸದರ ಮತ ಸೇರಿ 19 ಮತ ಬಿಜೆಪಿ ಪಾಲಾಗಿದೆ. ಗೆದ್ದು ಬೀಗಿದ ಬಿಜೆಪಿ, ಮುಗ್ಗರಿಸಿದ ಕಾಂಗ್ರೆಸ್. ಚಿಕ್ಕಬಳ್ಳಾಪುರದ ನಗರಸಭೆಯಲ್ಲಿ ಮತ್ತೆ ಅರಳಿದ ಕಮಲ.
ಪ್ರಸ್ತುತ ನಗರಸಭೆಯಲ್ಲಿ 35 ಮಂದಿ ಮತದಾರರಿದ್ದು ಸರಳ ಬಹುಮತಕ್ಕೆ 18 ಮತಗಳ ಅಗತ್ಯವಿದ್ದು ಬಿಜೆಪಿ ಇನ್ನೂ 1 ಮತ ಹೆಚ್ಚಿಗೆ ಪಡೆಯುವ ಮೂಲಕ ನಗರಸಭೆ ಅಧಿಕಾರ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಕಳೆದ 1 ವಾರದ ಹಿಂದೆಯೇ ಬಿಜೆಪಿಯ 18 ಮಂದಿ ಸದಸ್ಯರು ಈಶಾನ್ಯ ಭಾರತದತ್ತ ಪ್ರವಾಸಕ್ಕೆ ತೆರಳಿದರು. ಬಿಜೆಪಿ ಸದಸ್ಯರು ಪ್ರವಾಸಕ್ಕೆ ತೆರಳಿದ ಕಾರಣಕ್ಕೆ ಜೆಡಿಎಸ್ನ 2 ಸದಸ್ಯರು ಸೇರಿ ಒಟ್ಟು 10 ಮಂದಿ ಸದಸ್ಯರೊಂದಿಗೆ ಕಾಂಗ್ರೆಸ್ ಕೂಡ ಪ್ರವಾಸಕ್ಕಾಗಿ ರಾಜಸ್ಥಾನಕ್ಕೆ ತೆರಳಿತು. ಇದರಿಂದಾಗಿ ಸಹಜವಾಗಿಯೇ ನಗರಸಭೆ ಅಧ್ಯಕ್ಷರ ಆಯ್ಕೆ ಕುತೂಹಲಕ್ಕೆ ಕಾರಣವಾಗಿತ್ತು. ಈ ನಡುವೆ ವಿಧಾನ ಪರಿಷತ್ ಸದಸ್ಯರನ್ನು ಇಲ್ಲಿನ ಮತದಾರರ ಪಟ್ಟಿಗೆ ಸೇರಿಸುವ ಮೂಲಕ ಬಿಜೆಪಿಗೆ ಕಾಂಗ್ರೆಸ್ ಟಾಂಗ್ ನೀಡಿತು. 2 ವಿಧಾನ ಪರಿಷತ್ ಸದಸ್ಯರ ಮತ ಕಾಂಗ್ರೆಸ್ ಪಾಲಿಗೆ ಸಿಕ್ಕಿದ ಕಾರಣ ಬಿಜೆಪಿಯೊಂದಿಗೆ ಸಮಬಲ ಸಾಧಿಸುವ ಸೂಚನೆಗಳು ಗೋಚರಿಸಿ ಬಿಜೆಪಿಯಲ್ಲಿ ತಲ್ಲಣಕ್ಕೂ ಕಾರಣವಾಗಿತ್ತು. ಈ ನಡುವೆ ಕಾಂಗ್ರೆಸ್ ವಿಪ್ ಜಾರಿಗೊಳಿಸಲು ಮುಂದಾಗಿ ಕಠಿಣ ಕ್ರಮದ ಎಚ್ಚರಿಕೆಯನ್ನು ನೀಡಿತು. ಆದರೂ ಕಾಂಗ್ರೆಸ್ ಸದಸ್ಯರು ಜಗ್ಗುವ ಸೂಚನೆಗಳಿರಲಿಲ್ಲ. ಇನ್ನು ಪ್ರವಾಸದಲ್ಲಿರುವ ಬಿಜೆಪಿ ಬೆಂಬಲಿತ ಸದಸ್ಯರೊಂದಿಗೆ ರಹಸ್ಯ ಮಾತುಕತೆ ನಡೆಸುವ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿತು. ಆದರೆ ಇವು ಯಾವುದೂ ಕಾಂಗ್ರೆಸ್ಗೆ ಫಲ ನೀಡಲಿಲ್ಲ. ಪರಿಣಾಮ ಬಿಜೆಪಿ ಗೆದ್ದು ಬೀಗಿದರೆ ಕಾಂಗ್ರೆಸ್ ಮುಗ್ಗರಿಸಿ ಬೀಳುವಂತಾಯಿತು. ಇನ್ನು ವಿಧಾನ ಪರಿಷತ್ ಸದಸ್ಯರಾದ ಎಂಆರ್ ಸೀತಾರಾಮ್ ಮತ್ತು ಅನಿಲ್ ಕುಮಾರ್ ಅವರು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಮತ ಚಲಾಯಿಸಿದ್ದಾರೆ ಎಂದು ಮೊದಲು ಬ್ರೇಕ್ ಮಾಡಿದ್ದು ನಿಮ್ಮ ಸಿಟಿವಿ ನ್ಯೂಸ್. ಅದೇ ರೀತಿಯಲ್ಲಿ ಉಭಯ ಸದಸ್ಯರು ಬಂದು ಇಂದು ನಗರಸಭೆಯಲ್ಲಿ ನಡೆದ ಅಧ್ಯಕ್ಷ ಚುನಾವಣೆಯಲ್ಲಿ ಮತ ಚಲಾಯಿಸಿದ್ದು ಅವರಿಬ್ಬರ ಮತಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ವಿಧಾನ ಪರಿಷತ್ ಸದಸ್ಯರ ಮತ ಹೊರತುಪಡಿಸಿ ಕಾಂಗ್ರೆಸ್ 14 ಮತ ಮತ್ತು ಬಿಜೆಪಿ 18 ಮತ ಪಡೆದಿದ್ದು ಮ್ಯಾಜಿಕ್ ನಂಬರ್ 18 ದಾಟಿ ಮತ ಪಡೆದ ಬಿಜೆಪಿ ಚಿಕ್ಕಬಳ್ಳಾಪುರ ನಗರಸಭೆಯ ಅಧಿಕಾರ ಮರಳಿ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಕೊನೆ ಘಳಿಗೆಯಲ್ಲಿ ಕಾಲು ಹಿಡಿದ್ರು ವರಿಸದ ವಿಜಯ. ವಿಪ್ ಜಾರಿಗೊಳಿಸಲು ಸಾಧ್ಯವಾಗದ ಸ್ಥಿತಿಗೆ ಕಾಂಗ್ರೆಸ್. ಇನ್ನು ಚುನಾವಣೆ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ನಗರಸಭೆಯ ಮೊದಲ ಅವಧಿಯಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನು ಕಂಡಿದ್ದು ಕಳೆದ 1.5 ವರ್ಷದಿಂದ ಆಡಳಿತ ಮಂಡಳಿ ಇಲ್ಲದೆ ಅಭಿವೃದ್ಧಿಯೂ ಇಲ್ಲದೆ ಸೊರಗಿದೆ. ಇದೀಗ ಮತ್ತೆ ನಗರಸಭೆಯಲ್ಲಿ ಕಮಲ ಹರಳಿದ್ದು ಚಿಕ್ಕಬಳ್ಳಾಪುರ ನಗರದ ಸಮಗ್ರ ಅಭಿವೃದ್ಧಿ ಅಧ್ಯಕ್ಷ ಉಪಾಧ್ಯಕ್ಷರು ಶ್ರಮಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನೋಡಿದ್ರಿ, ತಾವೇ ಸಾಕ್ಷಿ. ರಾತ್ರಿ 10:30ಕ್ಕೆ ಬಂದಿದ್ದೀವಿ. ಅಲ್ಲಿಂದ ಅಲ್ಲೇ 2-3 ಮೆಂಬರ್ಸ್ನ ತಗೊಂಡು ಹೋಗೋಕ್ಕೆ ವಿಶ್ವ ಪ್ರಯತ್ನ ಮಾಡಿದ್ದಾರೆ. ನಾವು ಕೊನೆಗೆ ರಾಜ್ಯಪಾಲರ ಮೊರೆ ಹೋಗಬೇಕಾಯಿತು, ಕೇಂದ್ರ ಗೃಹ ಸಚಿವರ ಮೊರೆ ಹೋಗಬೇಕಾಯಿತು, ಈ ರಾಜ್ಯದ DGP ಕಮಿಷನರ್ ಅವರ ಮೊರೆ ಹೋಗಬೇಕಾಯಿತು. ಹೋಗಿ ಇವತ್ತು ನಾವು ಅಂತಿಮವಾಗಿ ಜಯವನ್ನು ಜನ ಆಯ್ಕೆ ಮಾಡಿದ್ದಾರೆ. ಜನರು ಬಯಸಿತ್ತು. ಯಾಕೆಂದರೆ ಚಿಕ್ಕಬಳ್ಳಾಪುರ ನಗರ ಕಳೆದ 16 ತಿಂಗಳಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಕಾಣಲಿಲ್ಲ. ಒಂದು ಏನು ಗುಂಡಿ ಆಗಿರೋದಕ್ಕೆ ಗುಂಡಿಯನ್ನು ಮುಚ್ಚುವಂಥ ಕೆಲಸ ಮಾಡಿಲ್ಲ. ಅಭಿವೃದ್ಧಿ ಬಿಡಿ, ನಗರೋತ್ಥಾನಕ್ಕೆ 40 ಕೋಟಿಯಷ್ಟು ಮಾನ್ಯ ನಮ್ಮ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಾಗ ತಂದು ಟೆಂಡರನ್ನು ಕರೆದು ಅಲಾಟ್ಮೆಂಟು ಸಂದರ್ಭದಲ್ಲಿ ಇವತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಟೆಂಡರನ್ನು ಕರೆದಿರುವಂಥ ಕೆಲಸ ಈ ಸರ್ಕಾರದಲ್ಲಿ ಆಗ್ತಾಯಿದೆ. ಈ ಶಾಸಕರು ಇವ್ರ ನಾಯಕತ್ವದಲ್ಲಿ ಆಗ್ತಾ ಇದೆ. ಅವ್ರಿಗೆ ಅಭಿವೃದ್ಧಿ ಗೊತ್ತಿಲ್ಲ, ಅಭಿವೃದ್ಧಿ ಮಾಡುವಂಥ ಬದ್ಧತೆಯೂ ಇಲ್ಲ. ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ಒಂದು ಸುಂದರ ನಗರ ಆಗಬೇಕು, ಒಂದು ಸುರಕ್ಷಿತ ನಗರ ಆಗಬೇಕು, ಒಂದು ಎಲ್ಲ ರೀತಿಯಲ್ಲಿ ಮಹಿಳೆಯರಿಗೆ ಪ್ರತಿಯೊಂದು ವರ್ಗದ ಜನರಿಗೆ ಕೂಡ ಇದು ಒಂದು ಸುಸಜ್ಜಿತ ನಗರ ಆಗಿ ಆಗಬೇಕು, ಬೆಂಗಳೂರಿಗೆ ಪರ್ಯಾಯವಾಗಿ ಆಗಬೇಕು ಅನ್ನೋ ನನ್ನ ಕನಸು ಏನಿದೆ
ಅದಕ್ಕೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಮ್ಮ ಎಲ್ಲ ಸದಸ್ಯರುಗಳು ಅವ್ರಿಗೆ ಬೆಂಬಲವಾಗಿ ನಿಂತು ಇದನ್ನು ಕಾರ್ಯಸಾಧು ಮಾಡಬೇಕು ಅಂತೇಳಿ ನನ್ನ ಒತ್ತಾಸೆಯನ್ನು ಅವ್ರ ಮುಂದೆ ನಾನು ಇಡಲಿಕ್ಕೆ ಬಯಸ್ತೀನಿ. ನಗರಸಭೆ ನೂತನ ಅಧ್ಯಕ್ಷ ಗಜೇಂದ್ರ ಮಾತನಾಡಿ, ಅಧ್ಯಕ್ಷರಾಗಲು ಸಹಕರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುವ ಜೊತೆಗೆ ನಗರದ ಎಲ್ಲ 31 ವಾರ್ಡ್ಗಳ ಸಮಗ್ರ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಶ್ರಮಿಸುವುದಾಗಿ ತಿಳಿಸಿದರು. ಅಲ್ಲದೆ ಉಪಾಧ್ಯಕ್ಷರೊಂದಿಗೆ ಜೋಡೆತ್ತುಗಳಂತೆ ಅಭಿವೃದ್ಧಿ ಮಾಡಲಿದ್ದು ಎಲ್ಲ ಸದಸ್ಯರ ಸಹಕಾರ ಹೀಗೆಯೇ ಮುಂದುವರಿಯುವಂತೆ ಅವರು ಕೋರಿದರು. ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆಯಲ್ಲಿ ನಮ್ಮ ನಾಯಕರು ನನ್ನನ್ನು ನಂಬಿ ಇವತ್ತು ಅಭ್ಯರ್ಥಿಯನ್ನು ಮಾಡಿ ಜಯಶೀಲನನ್ನು ಮಾಡಿದ್ದಾರೆ. ನಾನು ಅವರು ಜೀವನ ಪೂರ್ತಿ ಅವರ ಋಣವನ್ನು ತೀರಿಸೋ ಅಂತ ನಾನು ಪ್ರಯತ್ನ ಮಾಡ್ತೀನಿ. ಮತ್ತು ನನಗೆ ಮತ ಕೊಟ್ಟಿರುವ ನಮ್ಮ ನಾಯಕರು ಮತ್ತು ನನಗೆಲ್ಲ ಸದಸ್ಯರಿಗೂ ಮೊದಲನೇದಾಗಿ ಅಭಿನಂದನೆಯನ್ನು ತಿಳಿಸ್ತೀನಿ. ಮತ್ತು ಮುಖಂಡರು, ನಮ್ಮ ಪಕ್ಷದ ಮುಖಂಡರು, ಎಲ್ಲ ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ನಾಯಕರು ಏನು ಚಿಕ್ಕಬಳ್ಳಾಪುರ ನಗರವನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ಎಷ್ಟು ಗುರಿ ಇಟ್ಟಿದ್ರು, ಮೊದಲನೇ ಏನು 5,000 ಸೈಟ್ಗಳು ಜನಕ್ಕೆ ಕೊಟ್ಟಿದ್ರು, ಅದು ಕೆಲವೇ ದಿನಗಳಲ್ಲಿ ಆ ಸೈಟ್ಗಳಲ್ಲಿ ಆ ಫಲಾನುಭವಿಗಳನ್ನ ನಿಲ್ಲಿಸಿ ಅವರು ನಮ್ಮದೇ ಸೈಟ್ ಒಂದು ಏನು ಕಾಂಗ್ರೆಸ್ ಅವರು ಬೇಕು ಅಂತೇಳಿ ಯಾವ್ಯಾವ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ನಾಯಕರು ತಂದಿರ್ತಕ್ಕಂಥ 40 ಕೋಟಿ ಅನುದಾನ ಆಗ್ಬೋದು, ನಗರೋತ್ಥಾನ ಅನುದಾನ ಆಗ್ಬೋದು, ಇವೆಲ್ಲನೂ ಒಂದು 2-3 ತಿಂಗಳಲ್ಲಿ ಅಭಿವೃದ್ಧಿ ಮಾಡಿ ಏನು ಹಿಂದಕ್ಕೆ ಹೋಗಿತ್ತು ಚಿಕ್ಕಬಳ್ಳಾಪುರ ನಗರ 16 ತಿಂಗಳಲ್ಲೇ ಸುಮಾರು ಒಂದು 10 ವರ್ಷ ಹಿಂದಕ್ಕೆ ಹೋಗಿತ್ತು. ಇದನ್ನು ಒಂದು 2-3 ತಿಂಗಳಲ್ಲಿ ನಮ್ಮ ನಾಯಕರು ಆದೇಶದ ಅವರ ಸಲಹೆಗಳನ್ನ ತಗೊಂಡು ಅಭಿವೃದ್ಧಿ ಮಾಡೋಕ್ಕೆ ಇಷ್ಟಪಡ್ತೀವಿ. ನಗರಸಭೆ ನೂತನ ಉಪಾಧ್ಯಕ್ಷ ಜೆ ನಾಗರಾಜ್ ಮಾತನಾಡಿ, ಸಾಮಾನ್ಯನಾಗಿದ್ದ ತಮಗೆ 5ನೇ ವಾರ್ಡಿನ ಬಿ ಫಾರ್ಮ್ ನೀಡಿ ಸದಸ್ಯರಾಗಲು ಕಾರಣರಾದವರು ಸಂಸದರು. ಅಲ್ಲದೆ ಅಂದೇ ಉನ್ನತ ಸ್ಥಾನ ನೀಡಿದ್ದ ಸಂಸದರು ಇದೀಗ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ, ತಮ್ಮನ್ನು ಬೆಂಬಲಿಸಿದ ಸದಸ್ಯರಿಗೆ ಮತ್ತು 5ನೇ ವಾರ್ಡಿನ ನಾಗರಿಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಮೊಟ್ಟ ಮೊದಲನೇದಾಗಿ ಚುನಾವಣೆಗೆ ನಿಂತ್ಕೊಳ್ಳೋದಕ್ಕೆ ಕೂಡ ಅರ್ಹತೆ ಇಲ್ಲದಂಥ ವ್ಯಕ್ತಿ ನಾನು. ಒಂದು ದಿನ ನನ್ನ ಮನೆಗೆ ಆಹ್ವಾನ ಮಾಡಿದಾಗ ಸಾಹೇಬ್ರನ್ನ ಮನೆಗೆ ಬಂದು ನನ್ನ ಕುಟುಂಬದ 2 ಮಕ್ಕಳು, ನನ್ನ ಹೆಂಡತಿ 3-4 ಜನನೂ ಕೂರಿಸ್ಬಿಟ್ಟು ಈ ಸರಿ ನಡೆಯುವಂಥ ಚುನಾವಣೆಯಲ್ಲಿ ನಿನಗೆ ಬಿ ಫಾರಮ್ ಕೊಟ್ಟು ನಾನು ಚುನಾವಣೆಯಲ್ಲಿ ನಾನು ಗೆಲ್ಸ್ಕೊಡ್ತೀನಿ, ನೀನು ಅದು ಯಾಕೆ ಗೆಲ್ಲಲ್ಲ ನಾನು ನೋಡ್ತೀನಿ ಅಂತೇಳಿ ಆವತ್ತು ಕೊಟ್ಟಂಥ ಮಾತು ಇವತ್ತು ನಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇವತ್ತು ಉಪಾಧ್ಯಕ್ಷ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾನು ಎಸೆನ್ಸಿಯಲ್ ಸರ್ವಿಸು ಇಡೀ ಚಿಕ್ಕಬಳ್ಳಾಪುರದಲ್ಲಿ ವೇಣುಗೋಪಾಲ ಸ್ವಾಮಿ ಗುಡಿಯಿಂದ ಹಿಡಿದು ಗಗನಬಿದ್ದಿವರೆಗೂ ಸಿಲಿಂಡ್ರು ಸೈಕಲಲ್ಲಿ ತುಡಿತಾ ಇದ್ದೆ. ಅಂಥ ಒಂದು ವ್ಯಕ್ತಿನ ಇವತ್ತು ನಗರದಲ್ಲಿ ಒಂದು ನಗರಸಭೆಯ ಉಪಾಧ್ಯಕ್ಷರನ್ನಾಗಿ ಮೊಟ್ಟ ಮೊದಲನೇದಾಗಿ ಒಂದು ಹರಿಜನದ ನಾಗರಾಜ್ ಜೆ ಅನ್ನೋರನ್ನ ಮಾಡಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೀನಿ. ಅದೇ ರೀತಿ ಪಕ್ಷಾತೀತವಾಗಿ ಅತಿ ಹೆಚ್ಚು ನಮ್ಮ ಅಧ್ಯಕ್ಷರಿಗೆ 19 ಮತ, ನನಗೆ 19 ಮತ. ಆದರೆ ನಮ್ಮ ಉಪಾಧ್ಯಕ್ಷರು ನನ್ನ ಮೇಲೆ ಸ್ಪರ್ಧೆ ಮಾಡಿರ್ತಕ್ಕಂಥವ್ರಿಗೆ ಅವು ಇನ್ನೂ ಒಂದು ಮತ ಕಡಿಮೆ ಬಿದ್ದಿದೆ. ಅಂದರೆ 16 ಮತ ತಗೊಳ್ಳೋಂಥವ್ರು 15 ಮತಗಳು ತಗೊಂಡು ನಿರ್ಗಮಿಸಿದ್ದಾರೆ. ನಿಜವಾಗ್ಲೂ ಕೂಡ ಅವರಲ್ಲಿರ್ತಕ್ಕಂಥವ್ರನ್ನೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ 2ನೇ ಅವಧಿಗೆ ಕಮಲ ಅರಳಿದ್ದು, ಪ್ರಸ್ತುತ ಸರ್ಕಾರ ಕಾಂಗ್ರೆಸ್ ಇರುವುದರಿಂದ ಅಭಿವೃದ್ಧಿ ವಿಚಾರದಲ್ಲಿ ಹಿನ್ನಡೆಯಾಗುವ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ. ಅಲ್ಲದೆ ಕಳೆದ 1.5 ವರ್ಷದಿಂದ ನಗರಸಭೆಯಲ್ಲಿ ಆಡಳಿತ ಮಂಡಳಿ ಇಲ್ಲದೆ ಅಧಿಕಾರಿಗಳು ಆಡಿದ್ದೇ ಆಟ ಎಂಬಂತಾಗಿದ್ದು, ಇದೀಗ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಾಗಿದ್ದು, ಇನ್ನಾದರೂ ನಗರದ ಅಭಿವೃದ್ಧಿಯ ವೇಗ ಹೆಚ್ಚಲಿ ಎಂದು ಆಶಿಸೋಣ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇಂದು ಹಲವು ಕುತೂಹಲಗಳಿಗೆ ಕಾರಣವಾಯಿತು. ಚುನಾವಣಾಧಿಕಾರಿ ಮತ್ತು ಪೊಲೀಸ್ ಕ್ರಮದ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಗರಂ ಆದ ಘಟನೆಯೂ ನಡೆಯಿತು. ಅಲ್ಲದೆ ಪ್ರವಾಸದಲ್ಲಿದ್ದ ಬಿಜೆಪಿ ಬೆಂಬಲಿತ ನಗರಸಭಾ ಸದಸ್ಯರು ಕಾರಿನಲ್ಲಿ ಬಂದು ನಾಮಪತ್ರ ಸಲ್ಲಿಸಿದರೆ ನಂತರ ಬಸ್ಸಿನಲ್ಲಿ ಬಂದು ಚುನಾವಣೆ ಎದುರಿಸಿದ್ದು ವಿಶೇಷವಾಗಿತ್ತು. ಮನೆ ಹತ್ರ ಕೂಡ ಹೋಗಿ 200 ಮೀಟ್ರು ಯಾವ ಲೀಡ್ರು ಬರೋವಾಗಿಲ್ಲ ಅಂತ ಮಾಡಿದ್ದೀರಿ. ಹೌದು,
ಹೌದು, ಚಿಕ್ಕಬಳ್ಳಾಪುರ ನಗರಸಭೆ ಇಂದು ಅಷ್ಟದಿಗ್ಬಂಧನಕ್ಕೆ ಒಳಗಾಗಿತ್ತು. ನಗರಸಭೆ ಕಚೇರಿಯ 8 ದಿಕ್ಕುಗಳಲ್ಲಿಯೂ ಪೊಲೀಸರೇ ಜಮಾಯಿಸಿದ್ದರು. ಅಲ್ಲದೆ ನಗರಸಭೆಗೆ ಸಂಪರ್ಕ ಕಲ್ಪಿಸುವ ಎಲ್ಲಾ ಮಾರ್ಗಗಳನ್ನು ಬ್ಯಾರಿಕೇಡ್ಗಳಿಂದ ಮುಚ್ಚಲಾಗಿತ್ತು. ಹಾಗಾಗಿ ಅಷ್ಟೇ ಅಲ್ಲ, ನಗರಸಭೆಯ ಸುತ್ತಮುತ್ತ ಇರುವ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಒಂದು ರೀತಿಯಲ್ಲಿ ಬಂದ್ ವಾತಾವರಣ ಸೃಷ್ಟಿಯಾಗಿತ್ತು. ಇದಕ್ಕೆ ಕಾರಣ ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಚುನಾವಣೆ ಇದ್ದುದೇ ಆಗಿದೆ. ನಗರಸಭೆ ಮಾತ್ರವಲ್ಲದೆ ನಗರಸಭೆಗೆ ಸಂಪರ್ಕ ಕಲ್ಪಿಸುವ ಮಾರ್ಗಗಳು ಪೊಲೀಸರ ವಶದಲ್ಲಿದ್ದವು. ಇದರಿಂದ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ತೀವ್ರ ಪರದಾಡುವ ಸ್ಥಿತಿ ನಿರ್ಮಾಣವಾದರೆ ಒಂದು ದಿನದ ವ್ಯಾಪಾರ ಕಸಿದ ಪೊಲೀಸರ ಕ್ರಮಕ್ಕೆ ಈ ಭಾಗದ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಶಾಪ ಹಾಕಿದ ಘಟನೆಯೂ ನಡೆಯಿತು. ಒಟ್ಟಿನಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ರಕ್ಷಣೆಯಲ್ಲಿ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆದಿದ್ದು ವಿಶೇಷ. ಇನ್ನು ಕಳೆದ 1 ವಾರಕ್ಕೂ ಹೆಚ್ಚು ಕಾಲದಿಂದ ಪ್ರವಾಸದಲ್ಲಿದ್ದ ಬಿಜೆಪಿ ಬೆಂಬಲಿತ ನಗರಸಭಾ ಸದಸ್ಯರು ಇಂದು ಬೆಳಗ್ಗೆ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರ ಕಾರು ಮತ್ತು ಇನ್ನೊಂದು ಕಾರು ಸೇರಿ 2 ಕಾರುಗಳಲ್ಲಿ ನಗರಸಭೆಗೆ ಬಂದು ಬೆಳಗ್ಗೆ 10:30 ಸುಮಾರಿನಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಿ ವಾಪಸ್ಸಾದರು. ಬಿಜೆಪಿ ಬೆಂಬಲಿತ ಸದಸ್ಯರ ಆಗಮನಕ್ಕೂ ಮೊದಲೇ ಕಾಂಗ್ರೆಸ್ ಸದಸ್ಯರು ನಗರಸಭೆ ಒಳಗೆ ಸೇರಿಕೊಂಡಿದ್ದರು. ನಂತರ ಮಧ್ಯಾಹ್ನ 12:50 ಸುಮಾರಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಬಿಜೆಪಿ ಬೆಂಬಲಿತ ಎಲ್ಲ 18 ಮಂದಿ ನಗರಸಭಾ ಸದಸ್ಯರು ಖಾಸಗಿ ಬಸ್ನಲ್ಲಿ ನಗರಸಭೆಗೆ ಆಗಮಿಸಿದರು. ಬಸ್ಸಿನ ಬಾಗಿಲಲ್ಲಿಯೇ ನಿಂತಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಕೆಳಗೆ ಇಳಿಯಲು ಬಸ್ಸಿನ ಡೋರ್ ತೆಗೆಯುತ್ತಿದ್ದಂತೆ ನಗರಸಭೆ ಗೇಟ್ನಲ್ಲಿ ವಿಪ್ ಹಿಡಿದು ನಿಂತಿದ್ದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ನಿಂತಿರುವುದನ್ನು ನೋಡಿ ಸಂಸದರು ಕೆಂಡಾಮಂಡಲರಾದರು. ಅಲ್ಲದೆ ಸದಸ್ಯರಲ್ಲದವರು 200 ಮೀಟರ್ ವ್ಯಾಪ್ತಿಯ ಹೊರಗೆ ಇರಬೇಕು ಎಂಬ ನಿಯಮವನ್ನು ಮಾಡಿರುವ ಚುನಾವಣಾಧಿಕಾರಿಗಳು ಸದಸ್ಯರಲ್ಲದ ಕಾಂಗ್ರೆಸ್ ಅಧ್ಯಕ್ಷರನ್ನು ಯಾಕೆ ನಗರಸಭೆ ಒಳಗೆ ಪ್ರವೇಶ ಮಾಡಲು ಅನುಮತಿ ನೀಡಿದ್ದೀರಿ ಎಂದು ಬಸ್ಸಿನ ಬಾಗಿಲಲ್ಲಿ ನಿಂತೆ ಸಂಸದರು ಅಧಿಕಾರಿಗಳನ್ನು ಪ್ರಶ್ನಿಸಿದರು. ಇದರಿಂದ ನಗರಸಭೆಯ ಆವರಣದೊಳಗೆ ನಿಂತಿದ್ದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಅವರನ್ನು ನಗರಸಭೆ ಹೊರಗೆ ಕಳುಹಿಸುವಲ್ಲಿ ಅಧಿಕಾರಿಗಳು ಮತ್ತು ಪೊಲೀಸರು ಯಶಸ್ವಿಯಾದರು. ಆದರೂ ಗೇಟ್ನಲ್ಲಿಯೇ ಕೇಶವರೆಡ್ಡಿ ಅವರು ನಿಂತಿದ್ದ ಕಾರಣ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಬಸ್ಸಿನಿಂದ ಇಳಿಯಲೇ ಇಲ್ಲ. ಆಗ ಸ್ಥಳಕ್ಕೆ ಬಂದ ಚುನಾವಣಾಧಿಕಾರಿಯೂ ಆಗಿದ್ದ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳು ಸಂಸದರ ಮನವೊಲಿಸುವ ಪ್ರಯತ್ನ ಮಾಡಿದ್ದರು. ಆದರೆ ಸಂಸದರು ನಿರಾಕರಿಸಿದ ಕಾರಣ ಸಮಯ ಮೀರಿದರೆ ಕೋರಂ ಕೊರತೆ ಕಾರಣ ನೀಡಿ ಚುನಾವಣೆ ಮುಂದೂಡುವುದಾಗಿ ತಿಳಿಸಿದರು. ಇದರಿಂದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಎಲ್ಲ 18 ಮಂದಿ ಸದಸ್ಯರು ಬಸ್ಸಿನಿಂದ ಇಳಿದು ನಗರಸಭೆಯೊಳಗೆ ಓಡಿದರು. 200 ಮೀಟರ್ ಯಾವ ಲೀಡರ್ ಬರೋವಾಗಿಲ್ಲ ಅಂತ ಮಾಡಿದ್ದೀರಿ, ನಿಷೇಧಾಜ್ಞೆ ಮಾಡಿದ್ರಿ. 200 ಮೀಟರ್ ಕೇಳಿ ಸರ್, ಇಲ್ಲಿ How can he be here? You tell me. No. 200 meters he has to be out. How can he be at the gate? ನೀವೇ ನಿಷೇಧಾಜ್ಞೆ ಜಾರಿ ಮಾಡಿ ಲೀಡರ್ ಕಾಂಗ್ರೆಸ್ ಲೀಡರ್ಗಳನ್ನ ಗೇಟ್ ಅಲ್ಲಿ ಇಟ್ಟಿದ್ದೀರಿ ಅಂದ್ರೆ ಯಾವುದೇ ಪಾರ್ಟಿ ಅಧ್ಯಕ್ಷರು ಇಟ್ಕೊಳ್ಳೋದಕ್ಕೆ ಮಾಡಿ ಅವ್ರ ಮನೆಗಳಿಗೆ ಹೋಗಿ ಕೊಡಿ. ಬೇಡ ಅಂದವ್ರು ಯಾರು ಹೋಗಿತ್ತು, ಸಿಗ್ಲಿಲ್ಲ ಅಂದಾಗ ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಪೇಸ್ಟ್ ಮಾಡಬಹುದು ಅಂತಿದೆ. ಎಲ್ಲ ಆದೇಶ ಗೊತ್ತಿದೆ ನಮಗೂ ಕಾನೂನು. ನೋಡಿ ಸರ್, ಹೇಗೆ ಸರ್ ಇದು ಫಾರ್ಮ್ ನಂಬರ್ 3 ಕೊಡ್ಬೇಕು? ಇಲ್ಲ ಸರ್, ಹಿಂಗ ಆಗಲ್ಲ ಸರ್. ದಯವಿಟ್ಟು ಸರ್, ನಮ್ಮವ್ರು ಬರಕ್ ಆಗಲ್ಲ. ಅಲ್ಲಿ ನೋಡಿ ಸದಸ್ಯರು ಅಲ್ಲೇ ನಿಂತ್ಕೋಬೋದಾ? ನನಗೆ 1 ಗಂಟೆ 20 ನಿಮಿಷವರೆಗೂ ನನಗೆ ಅವಕಾಶ ಇದೆ. ನಾನೇನು ಎಲೆಕ್ಷನ್ ಪ್ರಿಮಿಸಸ್ ಅಲ್ಲಿ ಒಳಗಡೆ ಹೋಗಿಲ್ಲ. ಗೇಟ್ ಅಲ್ಲಿ ಇಶ್ಯೂ ಮಾಡಕ್ಕೆ ತಗೊಳ್ಳೋದು ಬಿಡೋದು ಅವ್ರು ಬಿಟ್ಟಿದ್ದು. ತಗೊಳ್ಬೇಕು ಅಂತೇನಿಲ್ಲ. ನೋಡಿ, ವೋಟರ್ಸ್ ಅಲ್ದಿರೋ ಇದೆಲ್ಲ ನೋಡಿ ವಿಡಿಯೋಗ್ರಾಫ್ ಆಗ್ತಾ ಇದೆ. ಹಿಂಗಾಗೋದಿಲ್ಲ ಸರ್. ನೀವು ಪ್ರೊಟೆಕ್ಷನ್ ಬೇಕಿಲ್ಲ ರೀ. ನನಗೆ 8 ಲಕ್ಷ ಜನ ಮತ ಕೊಟ್ಟಿದ್ದಾರೆ, ಅವರೇ ಪ್ರೊಟೆಕ್ಷನ್ ನನಗೆ. ಇಲ್ಲ ರಿಕ್ವೆಸ್ಟ್ ಅಲ್ಲ, ನಾನೇನ್ ಹೇಳ್ತಾ ಇದ್ದೀನಿ, ಕಾನೂನು ರೀತಿಯಲ್ಲಿ ನೀವು ಕ್ರಮ ತಗೊಳ್ಳಿ. ಯು ಹ್ಯಾವ್ ಟು ಫಾಲೋ ದ ಲಾ. ಹೌ ಕ್ಯಾನ್ ಯು ಅಲೋ ದಿಸ್? ಬಿಡಿ ಸರ್, ಈಗ 1-20 ದಿವಸ ಲಾಸ್ಟ್ ಟೈಮ್ ಅಷ್ಟೇ ಬಂದಿಲ್ಲ ಅಂದ್ರೆ ಮಿನಿಮಮ್ ಕೋರಮ್ ಇಲ್ಲ ಅಂದ್ರೆ ಐ ವಿಲ್ ಅರ್ಜನ್ ದ. ಸರ್, ಈಗ ವಾಟ್ ಈಸ್ ಹ್ಯಾಪನಿಂಗ್ ರೈಟ್? ಸರ್, ಈಗ ಬನ್ನಿ ಸರ್, ಈಗ ಅವ್ರು ಬಿಪ್ಪು ಈಗ ಇಶ್ಯೂ ಮಾಡ್ತಾ ಇಲ್ಲ. ಈಗ ನಾವೇ ಮಾಡಿ ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ
ಈ ಸಂದರ್ಭದಲ್ಲಿ ಪೊಲೀಸರು ಅಡ್ಡ ಇದ್ದ ಕಾರಣ ಕಾಂಗ್ರೆಸ್ ಸದಸ್ಯರಿಗೆ ವಿಪ್ ನೀಡಲು ಸಾಧ್ಯವಾಗದೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ತೀವ್ರ ಪರದಾಡಿದರು. ಆದರೆ ಕ್ಷಣ ಮಾತ್ರದಲ್ಲಿಯೇ ಸದಸ್ಯರೆಲ್ಲರೂ ಬಸ್ಸಿನಿಂದ ಇಳಿದು ನಗರಸಭೆಯೊಳಗೆ ಪ್ರವೇಶಿಸಿದ ಕಾರಣ ನಿರಾಶರಾದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾತನಾಡಿ, ಕಾಂಗ್ರೆಸ್ ಚಿಹ್ನೆಯಡಿ ಗೆದ್ದಿರುವ ಸದಸ್ಯರಿಗೆ ವಿಪ್ ನೀಡಲು ಕಳೆದ 1 ವಾರದಿಂದ ಹುಡುಕಾಡಿದರೂ ಸಿಗಲಿಲ್ಲ. ಅವರ ಮನೆಗಳಿಗೆ ಮತ್ತು ವಾಟ್ಸ್ಆಪ್ ಸಂಖ್ಯೆಗೆ ವಿಪ್ ಕಳುಹಿಸಲಾಗಿದೆ. ಇಂದು ಸ್ಥಳದಲ್ಲಿಯೇ ನೀಡಲು ಪ್ರಯತ್ನಿಸಿದರೂ ಸಂಸದರಿಂದ ಅದು ಸಾಧ್ಯವಾಗಲಿಲ್ಲ ಎಂದರು. ಅವರಿಗೆ ನಾವು ಚುನಾವಣೆ ನಿಗದಿ ಆದಮೇಲೆ 3ನೇ ತಾರೀಕು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ನಗರಸಭಾ ಸದಸ್ಯರು ಬಂದು ಯಾರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕು ಅನ್ನೋ ವಿಚಾರವಾಗಿ ಚರ್ಚೆ ಮಾಡಿ ತಾವು ವಿಪ್ಪನ್ನು ಸ್ವೀಕರಿಸಬೇಕು ಅಂತ ನಾನು ಅವರಿಗೆ ಪೋಸ್ಟ್ ಮುಖಾಂತರನೂ ಕಳಿಸಿದ್ದೆ. ಆದರೂ ಅವರು ಬಂದಿಲ್ಲ. ಈಗ ಆದಮೇಲೆ ನಾವು ವಾರದಿಂದ ಪ್ರಯತ್ನ ಮಾಡ್ತಾಯಿದ್ದೀವಿ, ಅವ್ರು ನಮ್ಮ ಕೈಗೆ ಸಿಗಲಿಲ್ಲ. ಇವತ್ತು ಅವ್ರ ಮನೆಗಳಿಗೆ ಹೋಗಿ ನಾವು ಏನು ವಿಪ್ಪಿತ್ತು ಅದನ್ನು ಅಂಟಿಸಿ ವಿಡಿಯೋ ಮಾಡಿ ಫೋಟೋಗ್ರಾಫರ್ ಮಾಡಿ ನಮಗೆ ಕಾನೂನಲ್ಲಿ ಯಾವುದೇ ಪಕ್ಷದ ಜಿಲ್ಲಾಧ್ಯಕ್ಷರು ಯಾವುದೇ ಪಕ್ಷದ ಜಿಲ್ಲಾಧ್ಯಕ್ಷರುಗಳು ಯಾರಾದರೂ ತಗೊಳ್ಳದೇ ಇದ್ದಲ್ಲಿ ಚುನಾವಣೆ ನಡೆಯೋ ಟೈಮಲ್ಲಿ ಚುನಾವಣೆ ನಡೆಯೋ ಜಾಗದಲ್ಲಿ ಬಂದು ವಿಪ್ ಕೊಡುವಂಥ ಒಂದು ಇದಿದೆ. ಆ ನಿಟ್ಟಿನಲ್ಲಿ ನಾನಿವತ್ತು ಬಂದು ಇಲ್ಲಿ ನಿಂತು ಅವರಿಗೆ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡಿದೆ. ಆದರೆ ಅವರು ಸದಸ್ಯರು ನಮಗೆ ಸಿಗದಂಗೆ ಸಮಯ ಆಗೋಗ್ತಾರೆ ಅಂತೇಳಿ ಒಟ್ಟಾರೆ ಬಸ್ಸಿಂದ ಇಳಿದು ಎಲ್ಲರೂ ಒಳಗಡೆ ಹೋಗಿದ್ದಾರೆ. ಆದರೂ ನಾವು ಕಾನೂನುಬದ್ಧವಾಗಿ ಯಾವ ರೀತಿ ನಾವು ವಿಪ್ ಜಾರಿ ಮಾಡಬೇಕು ಮಾಡಿದ್ದೀವಿ. ಅವ್ರ ವಾಟ್ಸಪ್ ಗ್ರೂಪ್ಗಳಿಗೆಲ್ಲ ನಾವು ಇಂಥವ್ರಿಗೆ ನೀವು ಮತ ಹಾಕಬೇಕು ಅನ್ನೋದನ್ನು ರೆಕಾರ್ಡ್ ಮಾಡಿದ್ದೀವಿ. ಮುಂದೆ ನಾವು ಪಕ್ಷದಲ್ಲಿ ಕೂತು ಅವರ ಸದಸ್ಯತ್ವ ರದ್ದು ಮಾಡೋದು ವಿಚಾರವಾಗಿ ನಾವು ಕ್ರಮ ತಗೊಳ್ತೀವಿ. ಸಂಸದರು ಅವ್ರಿಗೆಲ್ಲ ಗೊತ್ತಿದೆ, ಆದ್ರೂ ಅವ್ರಿಗೆ ಹತಾಶರಾಗಿದ್ದಾರೆ. ನಂತರ ಚುನಾವಣೆ ಪ್ರಕ್ರಿಯೆ ಆರಂಭಗೊಂಡ ಕೆಲವೇ ಕ್ಷಣಗಳಲ್ಲಿಯೇ 20ನೇ ವಾರ್ಡಿನ ನಗರಸಭಾ ಸದಸ್ಯ ನರಸಿಂಹಮೂರ್ತಿ ಅವರು ನಗರಸಭೆಯಿಂದ ಹೊರ ನಡೆದರು. ಹೊರಬಂದ ಸದಸ್ಯರನ್ನು ಕಾರಣ ಕೇಳಿದರೂ ಯಾವುದೇ ಉತ್ತರ ನೀಡದೆ ದುಃಖದಿಂದಲೇ ಅವರು ಮನೆಗೆ ತೆರಳುತ್ತಿದ್ದಂತೆ ಒಳಗೆ ಫಲಿತಾಂಶ ಘೋಷಣೆಯಾಗುವುದಕ್ಕೂ ಮೊದಲೇ ಕಾಂಗ್ರೆಸ್ ಸದಸ್ಯರು ಹೊರ ನಡೆದ ಕಾರಣ ಗೆಲುವು ಬಿಜೆಪಿಗೆ ಎಂಬುದನ್ನು ಅರಿತ ಹೊರಗಿದ್ದ ಕಾರ್ಯಕರ್ತರು ಸಂಭ್ರಮಾಚರಣೆ ಆರಂಭಿಸಿದರು. ಚುನಾವಣೆ ಫಲಿತಾಂಶ ಘೋಷಣೆಯಾಗುವುದಕ್ಕೂ ಮೊದಲೇ ನಗರಸಭೆ ಮುಂಭಾಗದಲ್ಲಿ ಜಯಘೋಷಗಳು ಮೊಳಗಿದವು. ಕೆಲ ಸಮಯದ ನಂತರ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಮತ್ತು ಎಂಆರ್ ಸೀತಾರಾಮ್ ಅವರು ಹೊರ ನಡೆದರು. ನಂತರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರೊಂದಿಗೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಹೊರಬಂದು ಮಾತನಾಡಿದರು. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರ ಹಿಡಿಯುವಲ್ಲಿ ಬಿಜೆಪಿ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಯಶಸ್ವಿಯಾಗಿದ್ದು, ಚಿಂತಾಮಣಿಯಲ್ಲಿ ಮಾತ್ರ ಅಧಿಕಾರ ಹಿಡಿದಿರುವ ಕಾಂಗ್ರೆಸ್ಗೆ ಗೌರಿಬಿದನೂರು ಮತ್ತು ಶಿಡ್ಲಘಟ್ಟ ನಗರಸಭೆಗಳ ಜೊತೆಗೆ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಅಧಿಕಾರ ಕಳೆದುಕೊಂಡು ಮುಖಭಂಗ ಅನುಭವಿಸುವಂತಾಗಿದೆ. ಆನಂದ್ ರೆಡ್ಡಿ ಅವರು ಕೋಪ ಮಾಡ್ಕೊಂಡಿದ್ರೆ ಅವ್ರು ಯಾಕೆ ಕೈ ಎತ್ತಿದ್ದಾರೆ? ರಾಜಕಾರಣದಲ್ಲಿ ಇವೆಲ್ಲಿ ಸರ್ವೇ ಸಾಮಾನ್ಯ. ಅವ್ರಿಗೆ ಉದ್ದೇಶ ಇಲ್ಲದೇ ಇದ್ದಿದ್ರೆ ಅವರು ಮತನೇ ಕೊಡ್ತಾ ಇರಲಿಲ್ಲ. ಹಾಗಾಗಿ ಆ ರೀತಿಯಲ್ಲಿ ಏನು ಮಾತಾಡ್ಲಿಕ್ಕೆ ಹೋಗಬೇಡಿ, ನಮ್ಮಲ್ಲಿ ಭಿನ್ನ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ದೀವಿ. ಇನ್ನೂ ಹೆಚ್ಚಿನ ಜನ ನಮ್ಮ ಜೊತೆ ಆಗ್ತಾರೆ. ಅವ್ರಿಗೆ ನಾನು ಹೇಳೋದಲ್ಲ, ಅವ್ರು ಹೇಳ್ಬೇಕೀಗ. ಅಲ್ಲಿಂದ ಬರಬೇಕಾಗಿತ್ತಾ ಈ ರಿಸಲ್ಟ್ಗೆ? ನನಗೆ ಸೀತಾರಾಮ್ ಅವ್ರ ಬಗ್ಗೆ ಗೌರವ ಇದೆ. ಅನಿಲ್ ಕುಮಾರ್ ಅವ್ರಿಗೆ ಭಾಳ ಸಹಕಾರ ಕೊಟ್ಟಿದ್ದೀನಿ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ. ಇವರಿಬ್ಬರು ಭಾಳ ಮುತ್ಸದ್ದಿ ಮುಖಂಡರುಗಳು, ಎಲ್ಲ ತಿಳುವಳಿಕೆ ಇರ್ತಕ್ಕಂಥವರು. ಯಾರೋ ಹೇಳಿದ್ರು, ರಾಜಕಾರಣದ ಗಂಧ ಗೊತ್ತಿಲ್ಲದೆ ಇರತಕ್ಕಂಥವ್ರು ಹೇಳಿರೋ ಮಾತನ್ನು ಕೇಳಿ ವಾಮ ಮಾರ್ಗದಲ್ಲಿ ಕಾನೂನು ಬಾಹಿರವಾಗಿ ನಾಳೆ ಕೋರ್ಟ್ನಲ್ಲಿ ನೀವು ಮಾಡಿರೋದು ಫೋರ್ಜರಿ ಇದೆ ಅಂತ ಹೇಳಿದರೆ ನಿಮಗೆ ಧಕ್ಕೆ ಆಗಲ್ವಾ? ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಲ್ವಾ? ಇದನ್ನು ವಿಚಾರ ನೀವು ಮಾಡಬೇಕಾಗಿರಲಿಲ್ವಾ? ನೀವು ಆತ್ಮವಿಮರ್ಶೆ ಮಾಡ್ಕೊಳ್ಳಿ, ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಹೇಳೋದು ನಾನು ಮಾನ್ಯ ಪ್ರದೀಪ್ ಈಶ್ವರ್ ಅವರಿಗೆ
ಭಾಳ ಅಭಾರಿಯಾಗಿದ್ದೀನಿ. ಅವರ ಈ ರೀತಿಯ ಉಡಾಫೆ ಮಾತುಗಳು, ಈ ರೀತಿಯ ದ್ವೇಷದ ಏನು ಆ ಬಾಣಗಳು ಬಿಡ್ತಾ ಇದ್ದಾರಲ್ಲ, ಇದೆಲ್ಲ ಕೂಡ ನನಗೆ ಕಮಲದ ಹೂವಾಗಿ ಹೂಮಾಲೆ ಆಗಿ ನನ್ನ ಕೊರಳಿಗೆ ಬೀಳ್ತಾ ಇದೆ. ಇದು ಹಿಂಗೆ ಮುಂದುವರಿಲಿ, ಇವ್ರ ಮಾತಿಗೆ ಮುಂದುವರಿಬೇಕು, ಇವ್ರ ನಡೆಗೆ ಮುಂದುವರಿಬೇಕು, ಇವ್ರ ಡ್ಯಾನ್ಸ್ ಹಿಂಗೆ ಮಾಡಬೇಕು. ಇನ್ನೂ ಸ್ವಲ್ಪ ಹೆಚ್ಚು ಡ್ಯಾನ್ಸ್ ಕಲ್ತ್ಕೊಂಡು ಬರಲಿ ಅಂತ ನಾನು ಅಪೇಕ್ಷೆ ಮಾಡ್ತೇನೆ. ಮಾಡಿ ಇದೇ ರೀತಿ ನೀವು ಮಾಡ್ತಾ ಇರಿ. ಇನ್ನೂ 3 ವರ್ಷ ಇದೆ. ನೀವು ಏನೆಲ್ಲ ಮಾಡಬೇಕು ಈ 3 ವರ್ಷದಲ್ಲಿ ಮಾಡಿ. ಆಮೇಲೆ ನಿಮಗೆ ಖಂಡಿತ ಈ ರಾಜ್ಯದಲ್ಲಲ್ಲ, ಈ ದೇಶದಲ್ಲಲ್ಲ, ಎಲ್ಲಿ ಕೂಡ ನಿಮಗೆ ಅವಕಾಶ ಇರೋದಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಪ್ಲೀಸ್ ನೋಟ್ ಮೈ ಪಾಯಿಂಟ್. ನಾನು ಹೇಳಿದ್ದೀನಲ್ಲ, ಅವರು ನನ್ನ ಮೇಲಿಟ್ಟಂಥ ವಿಶ್ವಾಸ, ನನ್ನ ಮೇಲಿಟ್ಟಂಥ ನಂಬಿಕೆ, ಅವ್ರಿಗೆ ನಾನು ಯಾವಾಗಲೂ ಕೂಡ ಆಭಾರಿಯಾಗಿರ್ತೇನೆ. ಅವ್ರ ಜೊತೆ ಅವರ ಕಷ್ಟ ಸುಖಗಳಲ್ಲಿ, ನೋವು ನಲಿವಿನಲ್ಲಿ ಅವ್ರ ಜೊತೆ ನಾನು ಇರ್ತೇನೆ ಅಂತೇಳಿ ಈಗಾಗಲೇ ನಾನು ಮಾತು ಕೊಟ್ಟಿದ್ದೇನೆ. ನಾನು ಕೊಟ್ಟಂಥ ಮಾತು ಎಂದೂ ಕೂಡ ತಪ್ಪಿಲ್ಲ. ಅವ್ರ ಜೊತೆ ಇರ್ತೇನೆ, ಕೊನೆವರೆಗೂ ಇರ್ತೇನೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾರ್ಮಿಕರಿಂದ ಪ್ರತಿ ತಿಂಗಳು ಕೆಲಸ ಮಾಡಿಸಿಕೊಂಡು ಸಂಬಳ ಕೊಡದೆ ಸತಾಯಿಸುತ್ತಿದ್ದ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಒಡೆತನದ ವಯಾಜೀನ್ಸ್ ಖಾಸಗಿ ಕಾರ್ಖಾನೆ ವಿರುದ್ಧ ಕೆಎಸ್ ಎಂಟರ್ಪ್ರೈಸಸ್ ಗುತ್ತಿಗೆದಾರ ಎನ್ಸಿ ಸುರೇಶ್ ಹಾಗೂ ಕಾರ್ಮಿಕರು ಕಾರ್ಖಾನೆ ಮುಂಭಾಗ ಸಂಬಳ ನೀಡುವಂತೆ ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸಿದರು. ರಾಜ್ಯಸಭಾ ಸದಸ್ಯ ನಜೀರ್ ಅಹಮದ್ಗೆ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥ ಕೆಎಸ್ ಎಂಟರ್ಪ್ರೈಸಸ್ ಗುತ್ತಿಗೆದಾರ ಎನ್ಸಿ ಸುರೇಶ್ ಮಾತನಾಡಿ, 1.5 ವರ್ಷದಿಂದ ಕೆಲಸ ಮಾಡುತ್ತಿದ್ದು ಕಳೆದ 8 ತಿಂಗಳಿನಿಂದ ಸಂಬಳ ಕೊಡದೆ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಒಡೆತನದ ವಯಾ ಜೀನ್ಸ್ ಖಾಸಗಿ ಕಾರ್ಖಾನೆ ಒತ್ತಾಯಿಸುತ್ತಿದೆ. ಸಂಬಳ ಕೇಳಿದರೆ ನಾಳೆ ಕೊಡುತ್ತೇನೆ ಎಂದು ಸಬೂಬ್ ಹೇಳುತ್ತಾರೆ. ಸಂಬಳ ಪಡೆಯದ ಕಾರ್ಮಿಕರು ಮನೆಯ ಬಳಿ ಬಂದು ಗಲಾಟೆ ಮಾಡುತ್ತಿದ್ದು, ಸಂಬಳ ಕೊಡಿಸುವಂತೆ ಕೋರಿ ಕಾರ್ಮಿಕ ಇಲಾಖೆಗೂ ಮನವಿ ಮಾಡಿದ್ದೇನೆ, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಳಲು ತೋಡಿಕೊಂಡರು. ಇನ್ನು ಕಾರ್ಮಿಕರ ಹಿತ ಕಾಯದ ಕಾರ್ಖಾನೆ ಮಾಲೀಕನ ವರ್ತನೆ ಬೇಸರ ತರಿಸಿದೆ. ಕೂಡಲೇ ಬಾಕಿ ಇರುವ ವೇತನ ನೀಡುವಂತೆ ಕಾರ್ಖಾನೆ ಆಡಳಿತ ಮಂಡಳಿ ಹಾಗೂ ಮಾಲೀಕರಿಗೆ ಆಗ್ರಹಿಸಿ ಕಾರ್ಮಿಕರ ಪರ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಸುಮಾರು 1.5 ವರ್ಷದಿಂದ ಈ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಈ ಕಂಪ್ನಿ CEO ಇಂದ ಹಿಡಿದು ಇಲ್ಲಿನ ಮ್ಯಾನೇಜ್ಮೆಂಟಿಂದನೂ ಎಲ್ಲ ಥರ ಮಾತುಕತೆ ಮಾಡಿ ಸುಮಾರು 40 ಜನ ಕಾರ್ಮಿಕರನ್ನು ಇಲ್ಲಿ ಕೆಲಸ ಮಾಡಲಿಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ಪ್ರತಿ ತಿಂಗಳು ಸಹ ನಾನು ಸಂಬಳ ತಗೋಬೇಕಾದ್ರೆ ಇವ್ರ ಹತ್ರ ಬಂದು ನಾನು ಬೇಳಾಡಬೇಕು. ಹಾಗೂ ಹೆಣ್ಮಕ್ಳು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಆಡಳಿತ ವರ್ಗದ ಜೊತೆ ಏನಾದರೂ ಹೋಗಿ ಮಾತಾಡೋಕೆ ಹೋದರೆ ಅವ್ರ ಮೇಲೆ ಅಸಭ್ಯವಾಗಿ ವರ್ತನೆ ಮಾಡಿ ಎಷ್ಟೋ ಜನ ಇವ್ರಿಗೆ ಭಯ ಬಿದ್ದು ಕಂಪ್ನಿ ಬಿಟ್ಟು ಓಡೋಗಿದ್ದಾರೆ ನಮ್ಮ ಕನ್ನಡದ ಹೆಣ್ಮಕ್ಳು. ಇಂಥ ಒಂದು ಸನ್ನಿವೇಶದಲ್ಲಿ ಸುಮಾರು 6 ತಿಂಗಳಿಂದ ನಮಗೆ ನಮ್ಮ ಕಾರ್ಮಿಕರಿಗೆ ಸಂಬಳ ಕೊಡದೆ ಈ ರಾಜ್ಯಸಭಾ ಸದಸ್ಯ ನಜೀರ್ ಅಹಮದ್ ಅಂತಕ್ಕಂಥ ಒಡೆತನದ ಕಂಪನಿ ಇದು ವಯಾಜೀನ್ಸ್ ಕಂಪನಿ. ಈ ಕಂಪನಿಗೆ ಹಲವಾರು ಸಾರಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸರ ಕಡೆಯಿಂದ ಸಂಧಾನ ಮಾಡಿದ್ದಾರೆ. ಲೇಬರ್ ಇನ್ಸ್ಪೆಕ್ಟ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಲೇಬರ್ ಇನ್ಸ್ಪೆಕ್ಟ್ರ್ ಹತ್ರ ಹೋದ್ರೂ ನಮ್ಗೆ ಯಾವುದೇ ರೀತಿ ಇವರು ಸಂಬಳ ಕೊಟ್ಟಿಲ್ಲ. ಮತ್ತು ನಾವು ಇಲ್ಲಿ ಸ್ಥಳೀಯವಾಗಿ ಕಂಪ್ನಿ ಮುಂದೆ ಬಂದು ನಾವು ಸಂಬಳ ಕೇಳೋಕ್ಕೆ ಬಂದರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾನೆ ಈ ಮ್ಯಾನೇಜರು ಕಿಶೋರ್ ಅನ್ನೋತಕ್ಕಂಥವ್ರು, ಮಂಜುನಾಥ್ ಅನ್ನೋಂಥವ್ರು. ಯಾವುದೇ ರೀತಿ ನಮ್ಮ ಫೀಲ್ಡ್ ಆಫೀಸರ್ನ ಸಹ ಒಳಗಡೆ ಬಿಡ್ದಂಗೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್ ಗೌಡ ಮಾತನಾಡಿ, ಕನ್ನಡಿಗರ ನೆಲ, ಜಲ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಕಾರ್ಖಾನೆಗಳು ಸ್ಥಳೀಯವಾಗಿರುವ ಕನ್ನಡ ಕಾರ್ಮಿಕರಿಗೆ ಸಂಬಳ ಕೊಡದೆ ವಂಚಿಸುತ್ತಿರುವುದು ಅಕ್ಷಮ್ಯ ಅಪರಾಧ. ಕರವೇ ಕನ್ನಡಿಗರ ಪರ ಸದಾ ಧ್ವನಿಯಾಗಿರುತ್ತದೆ ಎಂದರು. ಕಾರ್ಖಾನೆಯ ಈ ಹುಚ್ಚಾಟದಿಂದ 40ಕ್ಕೂ ಅಧಿಕ ಕುಟುಂಬಗಳು ಬೀದಿ ಪಾಲಾಗಿವೆ. ಜೀವನೋಪಾಯಕ್ಕೆಂದು ಕೆಲಸಕ್ಕೆ ಬರುವ ಕಾರ್ಮಿಕರಿಗೆ ಈ ಕಾರ್ಖಾನೆ ವೇತನ ಕೊಡದೆ ಮೋಸ ಮಾಡಿದೆ. ಕಾರ್ಖಾನೆ ಆಡಳಿತ ಮಂಡಳಿ ಹಾಗೂ ಮಾಲೀಕರು ಕೂಡಲೇ ಈ ಕುರಿತು ಸಕಾರಾತ್ಮಕವಾಗಿ ಸ್ಪಂದಿಸಿ ಕಾರ್ಮಿಕರಿಗೆ ಬಾಕಿ ಇರುವ ವೇತನ ವಿತರಣೆ ಮಾಡಬೇಕಿದೆ. ಇಲ್ಲವಾದಲ್ಲಿ ಇದು ಕೇವಲ ಸಾಂಕೇತಿಕ ಪ್ರತಿಭಟನೆಯಾಗಿದ್ದು ಮುಂದೆ ಕಾರ್ಖಾನೆ ವಿರುದ್ಧ ಉಗ್ರ ಹೋರಾಟ ರೂಪಿಸಲಾಗುವುದೆಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.
ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳಮೀಸಲಾತಿ ಕಲ್ಪಿಸಲು ಸಂವಿಧಾನಬದ್ಧವಾದ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಐತಿಹಾಸಿಕವಾಗಿದೆ. ಈ ತೀರ್ಪನ್ನು ರಾಜ್ಯ ಸರ್ಕಾರ ತಕ್ಷಣವೇ ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ತಮಟೆ ಚಳುವಳಿ ಮೂಲಕ ಮನವಿ ಮಾಡಲಾಗುತ್ತಿದೆ ಎಂದು ದಲಿತ ಪರ ಸಂಘಟನೆಗಳು ಹೇಳಿವೆ. ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದಲಿತ ಪರ ಸಂಘಟನೆಗಳು ತಮಟೆ ಚಳುವಳಿ ನಡೆಸಿ ಒಳ ಮೀಸಲಾತಿ ಕೂಡಲೇ ಅನುಷ್ಠಾನ ಮಾಡುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿದರು. ಜೂನ್ 9 ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಚರಿಸಬೇಕು. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ರಾಜ್ಯ ಸರ್ಕಾರ ನೀಡಬೇಕು. ಬಾಕಿ ಉಳಿದಿರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ರಾಜ್ಯ ಸರ್ಕಾರ ತಕ್ಷಣ ಭರ್ತಿ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಆಗ್ರಹಿಸಲಾಯಿತು. ಒಳ ಮೀಸಲಾತಿ ಜಾರಿಯಾಗುವವರೆಗೂ ರಾಜ್ಯ ಸರ್ಕಾರದ ಎಲ್ಲ ಹೊಸ ನೇಮಕಾತಿ ಪ್ರಕ್ರಿಯೆಗಳನ್ನು ತಡೆಹಿಡಿಯಬೇಕು. ಬಗರ್ ಹುಕುಂ ಸಾಗುವಳಿಯನ್ನು ಸಕ್ರಮಗೊಳಿಸಿ ಹಕ್ಕುಪತ್ರ ನೀಡಬೇಕು. ಕಳೆದ 2-3 ತಲೆಮಾರುಗಳಿಂದ ಅರಣ್ಯ ಭೂಮಿ ಸಾಗುವಳಿ ಮಾಡುತ್ತಾ ಉಪಜೀವನ ಸಾಗಿಸುತ್ತಿರುವ ಕೃಷಿ ಕಾರ್ಮಿಕರನ್ನು ದೌರ್ಜನ್ಯದಿಂದ ಒಕ್ಕಲೆಬ್ಬಿಸದೆ ಪರ್ಯಾಯ ಭೂಮಿ ನಡೆಸಬೇಕು. ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ವಸತಿ ನಿಲಯ ಮತ್ತು ವಸತಿ ಶಾಲೆಗಳಲ್ಲಿ ಹೊರ ಸಂಪನ್ಮೂಲದಡಿ ಕೆಲಸ ನಿರ್ವಹಿಸುತ್ತಿರುವ ನೌಕರರನ್ನು ಕಾಯಂಗೊಳಿಸಬೇಕೆಂದು ಇದೇ ವೇಳೆ ಒತ್ತಾಯಿಸಿದರು. ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ರಾಜ್ಯದಲ್ಲಿ ಏನು ಒಳ ಮೀಸಲಾತಿ ಬಗ್ಗೆ ಸುಮಾರು 30 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಆಳುವಂಥ ಯಾವುದೇ ಸರ್ಕಾರಗಳು ಇವತ್ತು ದಲಿತರ ಬಗ್ಗೆ ಕಾಳಜಿ ವಹಿಸಿ ಒಳ ಮೀಸಲಾತಿನ ಜಾರಿ ಮಾಡೋ ಕಡೆ ಯಾರೂ ಪ್ರಯತ್ನ ಪಡಲಿಲ್ಲ. ಆದರೆ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು, ನಾನು ಸಮಾಜವಾದಿ ನಾಯಕ, ನಾನು ಎಲ್ಲ ಜನಾಂಗದ ಪರವಾಗಿ ಸಮಪಾಲು ಅಂತ ನಾನು ಸಂವಿಧಾನ ಅಡಿಯಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ, ಎಲ್ರಿಗೂ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಒಳ ಮೀಸಲಾತಿ ನಾನು ಅಧಿಕಾರಕ್ಕೆ ಬಂದರೆ ಜಾರಿ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಅವರು ಆವಾಗ ಈ ದಲಿತರು ಎಲ್ಲರೂ ಕಾಂಗ್ರೆಸ್ಗೆ ಮತ ಕೊಟ್ಟು ಸಿದ್ದರಾಮಯ್ಯನವ್ರನ್ನ ಗೆಲ್ಲಿಸಿದ್ರು. ಸಿದ್ದರಾಮಯ್ಯನವ್ರು ಗೆದ್ದ ಮೇಲೆ ಯಾವುದೇ ಒಂದು ಸದಾಶಿವ ಆಯೋಗದ ವರದಿ ಬಗ್ಗೆ 5 ವರ್ಷ ಆಡಳಿತ ನಡೆಸೋಂಥ ಸಂದರ್ಭದಲ್ಲಿ ಎಲ್ಲೂ ಇದರ ಬಗ್ಗೆ ಕಿಂಚತ್ತೂ ಸಹ ಮಾತಾಡ್ದೇನೆ ಮೌನವಾಗಿ ಅವರು 5 ವರ್ಷವನ್ನು ನಡೆಸಿದ್ರು. ಆದರೆ ಏನು ಈ ಮಾದಿಗ ಸಮಾವೇಶ ಮತ್ತು ಏನು ಇವತ್ತು ಶೋಷಣೆಗೆ ಒಳಪಟ್ಟಿದ್ದಾರೆ, ಏನು ಇವತ್ತು ವರ್ಗೀಕರಣ ಪಾಲನ ಯಾರಿಗೆ ನಷ್ಟ ಆಗ್ತಾ ಇದೆ, ಆ ಜನಾಂಗ ಹುಬ್ಳಿಯಲ್ಲಿ ಒಂದು ಸಮಾವೇಶನ ಮಾಡಿದ್ರು. ಆ ಸಮಾವೇಶಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಅವಾಗ ಅವರು ಮೇನ್ ಮುಖ್ಯ ಅತಿಥಿಗಳಾಗಿ ಬಂದರು. ಅವತ್ತು ಹೇಳಿದ್ರು ಅವರು, ನಾನು ಈಗ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಗೆ ಬಂದಂಥ ವೇದಿಕೆಯಲ್ಲಿ ಅವರು ಅದರ ಬಗ್ಗೆ ಚಕಾರನೇ ಎತ್ತಲಿಲ್ಲ, ಅದ್ರ ಬಗ್ಗೆ ಮಾತಾಡಲೇ ಇಲ್ಲ. ಆದರೆ ಅವರು ಇಳಿದುವಾಗ ಸಹ ಅದ್ರ ಬಗ್ಗೆ ಮಾತಾಡಲಿಲ್ಲ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕ್ಷೇತ್ರಕ್ಕೆ ಅಗತ್ಯವಿರುವ ಯೋಜನೆಗಳ ಅನುದಾನಕ್ಕಾಗಿ ವಿರೋಧ ಪಕ್ಷದಲ್ಲಿದ್ದಾಗ ಬಿಜೆಪಿ ಸರ್ಕಾರದ ಬಳಿಯೂ ಅನುದಾನ ತರಲಾಗಿದೆ. ಅಲ್ಲದೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡವರಿಗೆ ಪಕ್ಷಭೇದ ಮರೆತು ಪ್ರತಿಯೊಬ್ಬರಿಗೂ ಸರ್ಕಾರದ ಸೌಲಭ್ಯ ಕಲ್ಪಿಸುವುದು ನನ್ನ ಕರ್ತವ್ಯವಾಗಿದೆ ಎಂದು ಶಾಸಕ SN ಸುಬ್ಬಾರೆಡ್ಡಿ ತಿಳಿಸಿದರು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಕಂದಾಯ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ಆಶ್ರಯದಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು, ಸಣ್ಣತನದಿಂದ ಯೋಚಿಸಬೇಡಿ, ನಾನು ಚುನಾವಣೆ ಸಮಯದಲ್ಲಿ ಮಾತ್ರ ರಾಜಕೀಯ ಮಾಡುತ್ತೇನೆ, ಉಳಿದ ಸಮಯದಲ್ಲಿ ಎಲ್ಲರ ಸೇವೆ ಮಾಡುತ್ತೇನೆ ಎಂದರು. ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ರಹಿತರಿಗಾಗಿ ಒಟ್ಟು 188 ವಸತಿ ಮಂಜೂರು ಮಾಡಲಾಗಿದೆ. ನಿವೇಶನ ರಹಿತರಿಗಾಗಿ 15 ಎಕರೆ ಪ್ರದೇಶ ಕಾಯ್ದಿರಿಸಲಾಗಿದೆ. ಸುತ್ತಮುತ್ತಲಿನ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲು ಬಾಕಿ ರಸ್ತೆ ನಿರ್ಮಾಣ, ಕೆಲ ಗ್ರಾಮಗಳ ರಸ್ತೆಗಳಿಗೆ ಸ್ವಂತ ಹಣ ಹಾಕಿ ಕಾಮಗಾರಿ ಮಾಡಿಸಿದ್ದು, ಈವರೆಗೂ ಸರ್ಕಾರ ಅನುದಾನ ನೀಡದಿದ್ದರೂ ಸಿಸಿ ರಸ್ತೆ ಮಾಡಿಸಿದ್ದೇನೆ ಎಂದರು. ಚುನಾವಣೆ ವೇಳೆ ಬಿಟ್ಟು ಉಳಿದ ಸಂದರ್ಭದಲ್ಲಿ ರಾಜಕೀಯ ಮಾಡದೆ ನಿಮ್ಮ ಸೇವೆ ಮಾಡುತ್ತಿದ್ದೇನೆ. ಆದರೆ ಕೆಲವರು ತಮ್ಮ ಬಗ್ಗೆ ಕೇವಲವಾಗಿ ಮಾತನಾಡಿ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದು, ಬೇಕಾಬಿಟ್ಟಿಯಾಗಿ ಮಾತನಾಡಿದರೆ ನಾನು ರಾಜಕೀಯ ಮಾಡಬೇಕಾಗುತ್ತದೆ, ಆಗ ನೀವು ಊರನ್ನೇ ಬಿಡಬೇಕಾಗುತ್ತದೆ ಎಂದು ತಮ್ಮ ರಾಜಕೀಯ ವಿರೋಧಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಹಿಂದೆಯೂ ಸೋಮೇನಹಳ್ಳಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಿದಾಗ ಅನೇಕರು ಅಹವಾಲು ಸಲ್ಲಿಸಿದ್ದರು.
ಅವುಗಳಲ್ಲಿ ಬಹುತೇಕ ಅರ್ಜಿಗಳನ್ನು ಇತ್ಯರ್ಥಪಡಿಸಲಾಗಿದೆ. ಅದೇ ರೀತಿ ಇಂದು ಸಾರ್ವಜನಿಕರಿಂದ ಬಂದ ಅಹವಾಲು ಸ್ವೀಕರಿಸಿ ಸಮಸ್ಯೆ ಇತ್ಯರ್ಥಪಡಿಸಲಾಗುವುದೆಂದು ಭರವಸೆ ನೀಡಿದರು. ನಮ್ಮ ತಾಲೂಕಿನ ಅಧಿಕಾರಿಗಳ ಜೊತೆ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಸುಮಾರು ಒಂದು 10 ದಿವಸದಿಂದ ನಾನು ಈ ಕೆಲಸ ಮಾಡಿದೆ. ಯಾಕಂದರೆ ಮನೆ ಮನೆಗೂ ಪಾಂಪ್ಲೆಟ್ ಹಾಕಿಸಿ ಮನೆ ಮನೆಗೂ ಹೋಗಿ ನಿಮ್ಮ ಸಮಸ್ಯೆ ಏನಾದರೆ ಸೋಮೇನಹಳ್ಳಿಗೆ ಬನ್ನಿ, ಶಾಸಕರು ಬರ್ತಾರೆ, ಅಧಿಕಾರಿಗಳು ಇರ್ತಾರೆ ಅಂತ ನಾವು ಮೆಸೇಜ್ ಮುಟ್ಟಿಸಿ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದೀವಿ. ತುಂಬ ಯಶಸ್ವಿಯಾಗಿ ಆಗಿದೆ. 187 ಅರ್ಜಿ ಬಂದಿದೆ. ಅದರಲ್ಲಿ ಜಾಸ್ತಿ ಇರೋದು ಮನೆಗಳ ಬೇಡಿಕೆ, ನಿವೇಶನಗಳ ಬೇಡಿಕೆ ಮತ್ತು KEB ಪ್ರಾಬ್ಲಮ್ಸು, ದೆನ್ ನಮ್ಮ ದರಖಾಸ್ತು, ಪೌತಿ ಖಾತೆ, ಸುಮಾರು 32 ರೇಷನ್ ಕಾರ್ಡ್ ಸ್ಪಾಟಲ್ಲಿ ಕೊಟ್ಟಿದ್ದೀವಿ, ಸುಮಾರು 34 ಪೆನ್ಷನ್ ಸ್ಪಾಟಲ್ಲಿ ಕೊಟ್ಟಿದ್ದೀವಿ. ಇನ್ನು ಅನೇಕ ಕಾರ್ಯಕ್ರಮಗಳು ಈ ದಿನ ಬಡವರು ಬಂದಿದ್ದರು. ಇನ್ನು ಕೆಲವಕ್ಕೆ 1 ತಿಂಗಳ ಕಾಲಾವಕಾಶ ಕೇಳಿದ್ದೀನಿ. ಮ್ಯಾಕ್ಸಿಮಮ್ ಈ ದಿನ ಬಂದಿದ್ದರಲ್ಲಿ 90% ಕೆಲಸ ಮಾಡಿಸ್ಕೊತೀವಿ. ಇನ್ನೊಂದು 10 ಕೋರ್ಟ್ಗಳಲ್ಲೂ ಇದರಲ್ಲಿ ಅದು ಇತ್ಯರ್ಥ ಮಾಡೋಕ್ಕೆ ಸ್ವಲ್ಪ ದಿನ ಬೇಕಾಗುತ್ತೆ. ಈ 187ರಲ್ಲಿ ಹೆಚ್ಚು ಕಮ್ಮಿ ನನಗೆ ಗೊತ್ತಿರೋರಿಗೆ 160 ಅರ್ಜಿಗಳು ಒಂದೇ ತಿಂಗಳಲ್ಲಿ ಇತ್ಯರ್ಥ ಮಾಡುವಂಥ ಕೆಲಸ ನಾವು ನಮ್ಮ ಅಧಿಕಾರಿಗಳು ನಮ್ಮ ತಹಸೀಲ್ದಾರ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಯೋಜನೆಗಳಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ಹಕ್ಕುಪತ್ರ ಹಾಗೂ ಸಲಕರಣೆಗಳನ್ನು ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಇಲಾಖೆ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಿಂದ ಮಳಿಗೆಗಳನ್ನು ತೆರೆಯಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸೋಮಣ್ಣ, ತಹಸೀಲ್ದಾರ್ ಸಿಗ್ಬತ್ತುಲ್ಲಾ, ವೃತ್ತ ನಿರೀಕ್ಷಕ ನಯಾಜ್ ಬೇಗ್, ಪೆರೇಸಂದ್ರ ಠಾಣೆ ಉಪನಿರೀಕ್ಷಕ ಜಗದೀಶ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಕೇಶವರೆಡ್ಡಿ, ಪಶುವೈದ್ಯಾಧಿಕಾರಿ ಡಾಕ್ಟರ್ ರವೀಂದ್ರ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್ ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಮೆಗಾ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ. ನಿಮ್ಮ ಬಳಿ ಇರುವ ಯಾವುದೇ ಹಳೆಯ ಫರ್ನಿಚರ್ ಎಕ್ಸ್ಚೇಂಜ್ ಮಾಡಿಕೊಂಡಲ್ಲಿ 25% ರಿಯಾಯಿತಿ ನೀಡಲಾಗುವುದು. ಈ ಸದಾವಕಾಶವನ್ನು ಎಲ್ಲ ಗ್ರಾಹಕರು ಉಪಯೋಗಿಸಿಕೊಳ್ಳಬಹುದು. ಹಿಂದೆ ಸಂಪರ್ಕಿಸಿ ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್.
ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ವಿಕಸಿತ ಭಾರತಕ್ಕೆ ಪೂರ್ವಜರು ಹಾಕಿಕೊಟ್ಟ ಆಶಯದಂತೆ ದೇಶದ ಅಭಿವೃದ್ಧಿಗೆ ಮುಂದಾಗುವ ಏಕೈಕ ಪಕ್ಷ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಪಕ್ಷ ಎಂದು ನಂಜನಗೂಡಿನಲ್ಲಿ ಸಂಸದ ಯದುವೀರ್ ತಿಳಿಸಿದರು. ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ನಂಜನಗೂಡು ನಗರದ ಅಶೋಕಪುರಂ, ರಾಜಾಜಿ ಕಾಲೋನಿ, ಶಂಕರಪುರ ಸೇರಿದಂತೆ ವಿವಿಧೆಡೆ ಬಿಜೆಪಿ ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸದಸ್ಯತ್ವ ಅಭಿಯಾನಕ್ಕೆ ಸಂಸದ ಯದುವೀರ್ ಚಾಲನೆ ನೀಡಿದರು. ನಂಜನಗೂಡು ಪಟ್ಟಣಕ್ಕೆ ಯದುವೀರ್ ಒಡೆಯರ್ ಆಗಮಿಸುತ್ತಿದ್ದಂತೆ ಅಶೋಕಪುರಂನಲ್ಲಿ ರಸ್ತೆಗೆ ನೀರು ಹಾಕಿ ರಂಗೋಲಿ ಬಿಟ್ಟು ನಗಾರಿ ಬಾರಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲು ಬಿಜೆಪಿ ಮುಖಂಡರು ಮತ್ತು ಪಟ್ಟಣವಾಸಿಗಳು ಮುಂದಾದರು. ಬಳಿಕ ವಿದ್ಯುಕ್ತವಾಗಿ ಬಿಜೆಪಿ ಸದಸ್ಯತ್ವ ನೋಂದಣಿಗೆ ಮಿಸ್ ಕಾಲ್ ಕೊಡುವ ಹಾಗೂ ಕರಪತ್ರ ನೀಡುವ ಮೂಲಕ ಚಾಲನೆ ನೀಡಿದರು. ನಂತರ ಸಂಸದ ಯದುವೀರ ದತ್ತ ನರಸಿಂಹರಾಜ ಒಡೆಯರ್ ಮಾತನಾಡಿ, ನಾನು ಮೈಸೂರು ಮತ್ತು ಕೊಡಗು ಸಂಸದನಾಗಿದ್ದೇನೆ. ದಕ್ಷಿಣ ಕಾಶಿ, ನಂಜನಗೂಡು ಮತ್ತು ಮೈಸೂರಿನ ರಾಜ ಮನೆತನಕ್ಕೆ ಅವಿನಾಭಾವ ಸಂಬಂಧವಿದೆ. ಹಾಗಾಗಿ ನಂಜನಗೂಡು ಸೇರಿದಂತೆ ಸುತ್ತಮುತ್ತಲ ಕ್ಷೇತ್ರಗಳ ಅಭಿವೃದ್ಧಿಗೆ ನಾವು ಮುಂದಾಗಬೇಕಿದೆ. ನಮ್ಮ ಪೂರ್ವಜರ ಕಾಲದಲ್ಲಿ ಹಾಕಿಕೊಟ್ಟ ಅಭಿವೃದ್ಧಿ ನಡೆಯನ್ನು ಇನ್ನೂ ಸ್ಮರಿಸುವ ಕಾಲಘಟ್ಟದಲ್ಲಿ ನಾವಿದ್ದೇವೆ ಎಂದರು. ಅಂದಿನ ಕಾಲದಲ್ಲಿ ಅವರು ಶುರು ಮಾಡಿರುವಂತದ್ದು ಸಂಸ್ಥೆಗಳು ಇವತ್ತವರೆಗೂ ಸಮಾಜಕ್ಕೆ ಸೇವೆ ನೀಡ್ತಾ ಬಂದಿದೆ. ಯಾಕಂದ್ರೆ ಆವಾಗಲೇ ಯೋಚನೆ ಮಾಡಿದ್ರು 100 ವರ್ಷ ಮುಂದೆ ಈ ಸಂಸ್ಥೆಗಳು ಜನರಿಗೂ ಕೂಡ ಲಾಭ ಆಗಬೇಕು. ಅದೇ ರೀತಿ ಪ್ರಧಾನಮಂತ್ರಿ ಅವರು ಇವಾಗ ಇಡೀ ದೇಶದಲ್ಲಿ 23 ವರ್ಷ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಮುಂಬರೋ ಪೀಳಿಗೆಗೋಸ್ಕರ, ಅಂದ್ರೆ ಮುಂಬರೋ ಎಲ್ಲ ತಲೆಮಾರಿಗೂ ಕೂಡ ನಾವು ಇವತ್ತು ಮಾಡ್ತಾ ಇರೋ ಕೆಲಸ ಅವ್ರಿಗೆ ಲಾಭ ಆಗಬೇಕು ಅಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಎಲ್ಲ ಕೆಲಸ ಯಶಸ್ವಿ ಆಗ್ಬೇಕಂದ್ರೆ ನೀವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕಾಗಿದೆ. ನಮ್ಮ ಸದಸ್ಯತೆಗೆ ನೀವು ಒಂದು ದೊಡ್ಡ ಒತ್ತನ್ನು ಕೊಡಬೇಕಾಗಿದೆ, ನಿಮ್ ಬೆಂಬಲ ಬೇಕಾಗಿದೆ. ದಯವಿಟ್ಟು ಎಲ್ಲರೂ ಈ ಲಿಂಕ್ ಮೂಲಕ ನಮ್ಮ ಸದಸ್ಯರು ಆಗಿ ನಮ್ಮ ಪಕ್ಷದ್ದು ಮತ್ತೆ ಈ ಶ್ರೇಷ್ಠ ಭಾರತ, ವಿಕಸಿತ ಭಾರತ, ಸುಭದ್ರ ಭಾರತ, ನಮ್ಮ ಪ್ರಾಚೀನ ಪೂರ್ವಜರು ಕೊಟ್ಟಿರುವಂತದ್ದು ಪಾರಂಪರ್ಯವನ್ನು ಸಂರಕ್ಷಣೆ ಮಾಡಿಕೊಂಡು ನಾವೆಲ್ಲರೂ ಮುಂದುವರಿಯೋಣ ಅಷ್ಟು ಹೇಳ್ತಾ, ಹೌದು ಲೋಕಸಭಾ ಒಂದು ಕ್ಷೇತ್ರದ ಮೈಸೂರು ಕೊಡಗು ಆಗಿರೋದ್ರಿಂದ ನಂಜನಗೂಡು ನಮ್ಮ ಕಡೆಗೆ ನೀವು ಮತ ನೀಡುವಂಥದ್ದು ಏನು ಬರೋದಿಲ್ಲ ನಮ್ಗೆ. ಆದ್ರೂ ಸಹ ನಂಜನಗೂಡು ನಮ್ಮ ಶ್ರೀಕಂಠೇಶ್ವರ ಸ್ವಾಮಿ, ನಂಜನಗೂಡಿನ ಜನರ ಬೆಂಬಲ ಇಲ್ಲದೆ ಇದ್ರೆ ಯಾವ ಕೆಲಸನೂ ಕೂಡ ಯಶಸ್ವಿ ಆಗಲ್ಲ. ಅದಕ್ಕಾಗಿ ನಾನು ಎಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅದು ಯಾವಾಗಲೂ ಮಾಡ್ತೀವಿ. ಅರಮನೆಗೂ ನಂಜನಗೂಡಿಗೂ ಇತಿಹಾಸ, ದೊಡ್ಡ ಇತಿಹಾಸ ಇದೆ, ನಿಕಟವಾದ ಸಂಬಂಧ ಇದೆ. ಅದು ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಆ ಸಂಬಂಧದ ಮೂಲಕ ನಾವು ಒಳ್ಳೆ ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ಆ ಸಂಬಂಧ ಬಂದಿರೋದೇ ಒಳ್ಳೆ ಕೆಲಸದಿಂದ. ಅದಕ್ಕಾಗಿ ಆ ಸಂಬಂಧವನ್ನು ಇನ್ನೂ ಗಟ್ಟಿ ಮಾಡ್ಕೋಬೇಕಂದ್ರೆ ಇನ್ನೂ ನಾವು ಇವತ್ತು ಒಳ್ಳೆ ಕೆಲಸ ಮಾಡಿ ಮುಂಬರೋ ಪೀಳಿಗೆಗೂ ಕೂಡ ಆ ಸಂಬಂಧವನ್ನು ಅದೇ ರೀತಿ ಸಂರಕ್ಷಣೆ ಮಾಡ್ಕೊಂಡು ಮುಂದುವರಿಯೋಣ ಅಷ್ಟು ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ನನ್ನ ಪೂರಕವಾದ ಕೃತಜ್ಞತೆಗಳು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಸದಸ್ಯತೆಯನ್ನು ಕೂಡ ನೀವು ಮುಂದೆ ಯಶಸ್ವಿ ಮಾಡ್ತೀರಾ ಅಂತ ಸಂಪೂರ್ಣ ವಿಶ್ವಾಸ ಇದೆ. ಇದೇ ರೀತಿ ನಾವು ಮುಂದುವರಿಯೋಣ, ಈ ವಿಕಸಿತ ಭಾರತಕ್ಕಾಗಿ ಮುಂದುವರಿಯೋಣ, ನಮ್ಮ ಮುಂಬರೋ ಪೀಳಿಗೆಗೆ ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡೋಣ. ಇನ್ನು ಹೆಚ್ಚಿನ ಅಭಿವೃದ್ಧಿಯಾಗಬೇಕೆಂದರೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಬಿಜೆಪಿ ಬಲಪಡಿಸಲು ನಾವು ಮುಂದಾಗಬೇಕು. ಅದಕ್ಕೆ ನಿಮ್ಮ ಸಹಕಾರ ಅತಿ ಮುಖ್ಯ ಎಂದು ನಂಜನಗೂಡಿನ ರಾಜಾಜಿ ಕಾಲೋನಿಯಲ್ಲಿ ಸಂಸದ ಯದುವೀರ್ ಒಡೆಯರ್ ತಿಳಿಸಿದರು. ಇತ್ತೀಚಿನ ಕೆಲ ದಿನಗಳ ಹಿಂದೆ ನಂಜನಗೂಡು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅಧಿಕಾರದ ಗದ್ದುಗೆಗೆ ಸಾಕಷ್ಟು ಪೈಪೋಟಿ ಏರ್ಪಟ್ಟಿತ್ತು. ಬಿಜೆಪಿ ಪಕ್ಷದಲ್ಲಿ ಗೆದ್ದಿದ್ದ 4 ಮಂದಿ ಸದಸ್ಯರು ಕಾಂಗ್ರೆಸ್ಸಿನ ಆಮಿಷಕ್ಕೆ ಒಳಗಾಗಿ ಅಧ್ಯಕ್ಷ, ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಸದಸ್ಯರು ಗೈರಾಗಿ ಬಿಜೆಪಿ ಪಕ್ಷಕ್ಕೆ ಅಪಮಾನ ಮಾಡಲು ಮುಂದಾದರು. ನಾವು ಯಾರನ್ನು ನಂಬಬೇಕು ಅನ್ನುವ ಅನುಮಾನ ಈಗ ವ್ಯಕ್ತವಾಗಿದೆ ಎಂದು ಮಾಜಿ ಶಾಸಕ ಹರ್ಷವರ್ಧನ್ ಬೇಸರ ವ್ಯಕ್ತಪಡಿಸಿದರು. ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎಲ್ಆರ್ ಮಹದೇವಸ್ವಾಮಿ, ಉಪಾಧ್ಯಕ್ಷ ಚಿಕ್ಕರಂಗನಾಯಕ, ಅಭಿಯಾನದ ಸಂಚಾಲಕ ಮಂಗಳ ಸೋಮಶೇಖರ್, ನಗರ ಘಟಕದ ಅಧ್ಯಕ್ಷ ಸಿದ್ದರಾಜು, ಮಾಜಿ ಅಧ್ಯಕ್ಷ ಬಾಲಚಂದ್ರು, ಶ್ರೀನಿವಾಸ್ ರೆಡ್ಡಿ, ನಗರಸಭಾ ಸದಸ್ಯರಾದ ದೇವು, ಮಹದೇವ ಪ್ರಸಾದ್ ಮತ್ತಿತರರು ಹಾಜರಿದ್ದರು.
ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಯುವಕರು ವೈಜ್ಞಾನಿಕವಾಗಿ ಚಿಂತನೆ ಮಾಡುವುದು ಹೆಚ್ಚಬೇಕು. ನಾವು ಆಚರಣೆ ಮಾಡುವ ಪದ್ಧತಿ ಸಂಪ್ರದಾಯಗಳಲ್ಲಿ ಮೂಢನಂಬಿಕೆಗಳನ್ನು ಬಿಡುವಂತಾಗಬೇಕು ಎಂದು ಹಳ್ಳಿಕಾರ್ ತಳಿ ಸಂರಕ್ಷಕ ವರ್ತೂರ್ ಸಂತೋಷ್ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಹೆಚ್ಕ್ರಾಸ್ ಗ್ರಾಮ ಪಂಚಾಯಿತಿಯ ಕಾಳನಾಯಕನಹಳ್ಳಿಯಲ್ಲಿ ನಡೆದ ಗಣೇಶನ ಉತ್ಸವದಲ್ಲಿ ಮಾತನಾಡಿದ ಹಳ್ಳಿಕಾರ್ ತಳಿ ಸಂರಕ್ಷಕ ವರ್ತೂರ್ ಸಂತೋಷ್, ವ್ಯವಸಾಯ ಕುರಿತು ಕೆಲವರಲ್ಲಿ ತಪ್ಪು ಕಲ್ಪನೆ ಇದೆ. ವ್ಯವಸಾಯ ಎಂದರೆ ನೀನು ಸಾಯ ನಿಮ್ಮಪ್ಪ ಸಾಯ ಎಂದು ವ್ಯಂಗ್ಯವಾಡುತ್ತಾರೆ. ಆದರೆ ಅದು ತಪ್ಪು. ಸಾಯ ಎಂದರೆ ಕಸುಬು. ಹಾಗಾಗಿ ಸಾಯುವುದಲ್ಲ, ಬದಲಿಗೆ ವ್ಯವಸಾಯದಲ್ಲಿ ನೀನು, ನಿಮ್ಮಪ್ಪ, ನಿಮ್ಮ ಮನೆಯವರೆಲ್ಲರೂ ತೊಡಗಿಸಿಕೊಳ್ಳಿ ಎಂದರ್ಥ ಎಂದರು. ಗಣೇಶ ಹಬ್ಬಕ್ಕೋಸ್ಕರ ಬಂದಿದ್ದು. ಇಲ್ಲಿ ಭಾಳ ವಿಶೇಷತೆ ಏನಂದರೆ ಇರೋದು 700 ಮನೆ ಅಂತೆ. 700 ಜನ 120ರಿಂದ 130 ಮನೆ, 700 ಜನ ಇದ್ದಾರೆ. 700 ಜನದಲ್ಲಿ ಆಲ್ಮೋಸ್ಟ್ ಅಲ್ಲಿ 650 ಜನ ಇದ್ದಾರೆ ಇಲ್ಲಿ ಫಂಕ್ಷನಲ್ಲಿ. ಒಗ್ಗಟ್ಟಲ್ಲಿ ಬಲ ಐತೆ, ಒಗ್ಗಟ್ಟಲ್ಲಿ ರುಚಿ ಐತೆ. ಅವೆರಡಕ್ಕೂ ವ್ಯತ್ಯಾಸ ಯಾವಾಗ ಅಂತಂದರೆ ಅದರ ಅರ್ಥ ನಾವು ಬಿಟ್ಟವಾಗ. ಆ ಕಾರಣಕ್ಕೆ ಒಗ್ಗಟ್ಟಿನಲ್ಲಿ ಬಲ ಐತೆ ಅನ್ನೋದು ಆ ಪದದಲ್ಲೇ ಗೊತ್ತಾಗುತ್ತೆ ನಮಗೆ ಬಲ ಎಷ್ಟು ಅಂತ. ಆಮೇಲೆ ಸಿಟಿಗೆ ಹೋಗೋ ಹುಚ್ಚು ಬಿಟ್ಬಿಡ್ಬೇಕು ಯೂತ್ಸು. ಇದು ಏನಾಗ್ಬಿಟ್ಟೈತೆ ಅಂತಂದರೆ ಸಿಟಿನಲ್ಲಿ ಹೋಗಿ 15,000 ಸಂಪಾದನೆ ಮಾಡಿ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಊರಿಗೆ ಬಂದುಬಿಟ್ರೆ ನನ್ನ ಮಗ ಬೆಂಗಳೂರಲ್ಲಿ ಓದ್ತವನೆ ಅಂತಂದರೆ ಏನು ಮೇಲಿಲ್ಲ. ಅದೇ ಇಲ್ಲಿ ತೋಟಗಳು ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ದುಡಿಬೋದು. ಯಾಕಂತಂದರೆ ನಾವು ಒಂದ್ಸಲಿ ಟೊಮೆಟೊ ಹಾಕಿದಾಗ ಆ್ಯಪಲ್ ಬಂದ್ಬಿಟ್ಟು 80 ರೂಪಾಯಿ ಇತ್ತು ಕೆಜಿ, 260 ರೂಪಾಯಿ ಕೊಟ್ಟಿದ್ದೀನಿ 1 ಕೆಜಿ ಟೊಮೆಟೊನು. ಆ ಕಾರಣಕ್ಕೆ ನೋಡಿಕೊಂಡು, ಆಮೇಲೆ ಇವಾಗ ಶುಂಠಿನೂ ಅಷ್ಟೇ ಭಾಳ ರೇಟ್ ಐತೆ. ಓದುವುದೇ ಬದುಕಲ್ಲ, ಓದು ಇಲ್ಲದಿದ್ದರೆ ಬದುಕೇ ಇಲ್ಲ ಅಂತೇನಿಲ್ಲ. ಹಾಗಾಗಿ ಯುವಜನರು ನಿಮ್ಮ ಅನುಕೂಲ ಮತ್ತು ಅಗತ್ಯಕ್ಕೆ ತಕ್ಕಂತೆ ಓದಿ, ಆದರೆ ವ್ಯವಸಾಯವನ್ನು ಬಿಡಬೇಡಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಆರೋಗ್ಯದ ದೃಷ್ಟಿಯಿಂದಲಾದರೂ ವ್ಯವಸಾಯ ಮಾಡಿ ಎಂದರು. ಕುರಿ, ಕೋಳಿ, ಮೇಕೆ, ಎಮ್ಮೆ, ಹಸು ಏನೇ ಆಗಲಿ ಸ್ಥಳೀಯ ತಳಿಗಳನ್ನು ಸಾಕಣೆ ಮಾಡಿ ಸ್ಥಳೀಯ ತಳಿಗಳನ್ನು ಉಳಿಸಲು ನಾವೆಲ್ಲರೂ ಪ್ರಯತ್ನಿಸಬೇಕು. ಅದರಲ್ಲಿ ನಮ್ಮ ಬದುಕು ಇದೆ ಎಂದರು. ಜಿಲ್ಲಾ ಸಹಕಾರ ಸಂಘಗಳ ಒಕ್ಕೂಟದ ನಿರ್ದೇಶಕ ಕೆಎಂ ಭೀಮೇಶ್ ಮಾತನಾಡಿ, ಯುವಕರು ಸ್ಥಳೀಯ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸುವ ಕೆಲಸಕ್ಕೆ ಮುಂದಾಗಬೇಕು. ದೇಸಿ ಆಚರಣೆಗಳಲ್ಲಿ ನಮ್ಮ ಹಿರಿಯರ ಆಶಯಗಳು, ನಮ್ಮ ಹಾಗೂ ನಮ್ಮ ಮುಂದಿನ ಪೀಳಿಗೆಯ ಬದುಕು ಇದೆ ಎಂದರು. ಗಣೇಶನ ಮೂರ್ತಿಗೆ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು. ಇನ್ನು ಗಣೇಶ ಉತ್ಸವದ ಅಂಗವಾಗಿ ಗ್ರಾಮಸ್ಥರಿಗೆ ನಾನಾ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ವರ್ತೂರ್ ಸಂತೋಷ್ ಅವರನ್ನು ಗ್ರಾಮದ ಯುವಕರು ಸನ್ಮಾನಿಸಿದರು. ಕನ್ನಡ ಗೀತೆಗಳ ಗಾಯನದ ರಸಸಂಜೆ ಕಾರ್ಯಕ್ರಮ ನಡೆಯಿತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇತ್ತೀಚಿನ ವರ್ಷಗಳಲ್ಲಿ ಸಣ್ಣ ವಯಸ್ಸಿನಲ್ಲೇ ಧರ್ಮದ ಆಧಾರದಲ್ಲಿ ಮಕ್ಕಳ ಗುಂಪುಗಳಾಗುತ್ತಿವೆ. ಇದು ದೇಶಕ್ಕೂ ಒಳಿತಲ್ಲ, ಜೀವನಕ್ಕೂ ಒಳ್ಳೆಯದಲ್ಲ ಎಂದು ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಪ್ರಧಾನ ಆಯುಕ್ತ ಪಿಜಿಆರ್ ಸಿಂಧ್ಯಾ ಹೇಳಿದರು. ದೊಡ್ಡಬಳ್ಳಾಪುರ ನಗರದ ಡಾಕ್ಟರ್ ಅನಿ ಬೆಸೆಂಟ್ ರಾಜ್ಯ ತರಬೇತಿ ಮತ್ತು ಶಿಬಿರ ಕೇಂದ್ರದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕದಿಂದ ನಡೆದ ಬಿಇಒ, ಕ್ಷೇತ್ರ ಸಮನ್ವಯಾಧಿಕಾರಿ, ದೈಹಿಕ ಶಿಕ್ಷಕರು, ಬಿಆರ್ಪಿಗಳಿಗೆ ಸ್ಕೌಟ್ಸ್ ಗೈಡ್ಸ್ನಿಂದ ನಡೆದ ಮಾಹಿತಿ ಶಿಬಿರದಲ್ಲಿ ಮಾತನಾಡಿದ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಪ್ರಧಾನ ಆಯುಕ್ತ ಪಿಜಿಆರ್ ಸಿಂಧ್ಯಾ, ಎಲ್ಲ ಧರ್ಮಗಳು ಸತ್ಯವಂತರಾಗಿರಬೇಕು, ದಯವಂತರಾಗಿರಬೇಕೆಂದು ಹೇಳುತ್ತದೆ. 35 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದು ಇಲ್ಲಿ ಯಾರನ್ನೂ ಜಾತಿ ಕೇಳುವುದಿಲ್ಲ, ಧರ್ಮ ಕೇಳುವುದಿಲ್ಲ, ಎಲ್ಲರನ್ನೂ ಸಮಾನವಾಗಿ ನೋಡಲಾಗುತ್ತದೆ ಎಂದರು. ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳಿಗೆ ಮನುಷ್ಯರಾಗಿರುವುದನ್ನು ಕಲಿಸಬೇಕಿದೆ. ಎಲ್ಲ ಶಾಲೆಗಳಲ್ಲೂ ಸ್ಕೌಟ್ಸ್ ಗೈಡ್ಸ್ ಯೂನಿಟ್ಗಳನ್ನು ಸ್ಥಾಪಿಸಲು ಶಿಕ್ಷಕರು ಮಕ್ಕಳನ್ನು ಪ್ರೇರೇಪಿಸಬೇಕು. ಕೆಲವರು ಆಕಸ್ಮಿಕವಾಗಿ ಶಿಕ್ಷಕರಾಗುತ್ತಾರೆ, ಕೆಲವರು ಶಿಕ್ಷಕರೇ ಆಗಬೇಕೆನ್ನುವ ಹಂಬಲದೊಂದಿಗೆ ಈ ವೃತ್ತಿಗೆ ಆಗಮಿಸುತ್ತಾರೆ. ಶಿಕ್ಷಕರಿಂದ ಮಾತ್ರ ದೇಶ ಕಟ್ಟುವ ಕೆಲಸವನ್ನು ಮಾಡಬಹುದಾಗಿದೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಕೆಎಸ್ಆರ್ಟಿಸಿ ಬಸ್ ಡಿಪೋದಲ್ಲಿ ಸಾರಿಗೆ ಸಂಸ್ಥೆಯ ಬಸ್ ಚಾಲಕರು ಮತ್ತು ನಿರ್ವಾಹಕರಿಗೆ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಚಾಲಕರು ಮತ್ತು ನಿರ್ವಾಹಕರು ಪ್ರಯಾಣಿಕರೊಂದಿಗೆ ಸೌಜನ್ಯವಾಗಿ ವರ್ತಿಸಬೇಕು. ಹಿರಿಯರು, ಮಹಿಳೆಯರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಜೊತೆ ಸಂಯಮದಿಂದ ವರ್ತಿಸಬೇಕು ಎಂದು ಶಿಡ್ಲಘಟ್ಟ ನಗರ ಠಾಣೆ ಎಸ್ಐ ಕೆ ವೇಣುಗೋಪಾಲ್ ತಿಳಿಸಿದರು.
ಶಿಡ್ಲಘಟ್ಟ ತಾಲೂಕಿನ ಹಿತ್ತಲಹಳ್ಳಿ ಗೇಟ್ ಬಳಿ ಇರುವ ಕೆಎಸ್ಆರ್ಟಿಸಿ ಬಸ್ ಡಿಪೋದಲ್ಲಿ ಸಾರಿಗೆ ಸಂಸ್ಥೆಯ ಬಸ್ಸುಗಳ ಚಾಲಕರು ಮತ್ತು ನಿರ್ವಾಹಕರಿಗೆ ಜಾಗೃತಿ ಮೂಡಿಸಿ ಮಾತನಾಡಿದ ನಗರ ಠಾಣೆ ಪಿಎಸ್ಐ ಕೆ ವೇಣುಗೋಪಾಲ್, ಚಾಲಕ ವೃತ್ತಿಯ ಬಗ್ಗೆ ನಿರ್ಲಕ್ಷ್ಯ ಬೇಡ. ಚಾಲಕ ವೃತ್ತಿ ಜವಾಬ್ದಾರಿಯುತ ವೃತ್ತಿಯಾಗಿದ್ದು, ಬಸ್ನಲ್ಲಿ ಸಂಚರಿಸುವ ಪ್ರಯಾಣಿಕರು ಹಾಗೂ ಅವರ ಕುಟುಂಬದವರ ರಕ್ಷಣೆ ನಿಮ್ಮ ಕೈಯಲ್ಲಿರುತ್ತದೆ ಎಂದು ತಿಳಿಸಿದರು. ಘಟನೆಗಳಿಲ್ಲ, ಆದ್ರೂ ಎಚ್ಚೆತ್ತುಕೊಳ್ಬೇಕು. ಒಂದು ಸಾರ್ವಜನಿಕರ ಸೇವೆ ಅಂತೇಳಿ ಬಂದಾಗ ನೀವು ಮೈಯೆಲ್ಲ ಕಣ್ಣಿಟ್ಟು ಕೆಲಸ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ನಿಧಾನವಾಗಿ ಚಾಲನೆ ಮಾಡಿ ಅಪಘಾತಕ್ಕೆ ಆಸ್ಪದ ಕೊಡೋಕ್ಕೆ ಹೋಗಬೇಡಿ. ಮತ್ತು ನಿಮಗೆ ಒಳ್ಳೆಯ ರೀತಿಯಲ್ಲಿ ಸರ್ವಿಸ್ ಕೊಟ್ಟರೆ ಪಬ್ಲಿಕ್ನಲ್ಲಿ ನಿಮಗೆ ಒಳ್ಳೆಯ ಹೆಸರಿರುತ್ತೆ. ನಿಮಗೆ ಅವ್ರು ಕೊಟ್ಟಂಥ ತೆರಿಗೆಯಲ್ಲಿ ನೀವು ಸಂಬಳ ತಗೊಳ್ತಾ ಇರೋದ್ರಿಂದನೂ ಮುಂದಿನ ನಿಮಗೆ ಆ ಒಂದು ಸಂಬಳ ತಗೊಂಡ್ರೂ ಸಹ ನಿಮಗೆ ಭಗವಂತನ ಒಳ್ಳೇದು ಮಾಡ್ತಾನೆ. ಇತ್ತೀಚಿನ ದಿನಗಳಲ್ಲಿ ಸಾರಿಗೆ ಸಂಸ್ಥೆಯ ಬಸ್ಸುಗಳ ಅಪಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದೆ. ಇದು ಪ್ರಯಾಣಿಕರು, ಸಾರ್ವಜನಿಕರಲ್ಲಿ ಆತಂಕ ಮೂಡಲು ಕಾರಣವಾಗುತ್ತಿದೆ. ಸಾರಿಗೆ ಸಂಸ್ಥೆಯ ಬಸ್ ಚಾಲಕರು ಹಾಗೂ ವ್ಯವಸ್ಥೆಯ ಮೇಲೆ ಇರುವ ನಂಬಿಕೆ ಕಡಿಮೆಯಾಗಲು ಕಾರಣವಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಚಾಲನೆ ಮಾಡುವಾಗ ವೈಯಕ್ತಿಕ ಕೆಲಸ, ಮೊಬೈಲ್ನಲ್ಲಿ ಮಾತುಕತೆ ನಡೆಸುವುದು, ಪರಿಚಯ ಇರುವ ಪ್ರಯಾಣಿಕರೊಂದಿಗೆ ಅನಗತ್ಯ ಮಾತುಕತೆ ನಡೆಸುವ ಚಟುವಟಿಕೆಗಳನ್ನು ಕಡ್ಡಾಯವಾಗಿ ಮಾಡಬಾರದೆಂದು ತಾಕೀತು ಮಾಡಿದರು. ಇನ್ನು ಬಸ್ಸಿನಲ್ಲಿ ಯಾರಾದರೂ ಪ್ರಯಾಣಿಕರು ತಮ್ಮ ಬೆಲೆ ಬಾಳುವ ವಸ್ತುಗಳು, ಚಿನ್ನಾಭರಣ, ಹಣ ಬಿಟ್ಟು ಹೋದಲ್ಲಿ ಅವುಗಳನ್ನು ಇಲಾಖೆ ಮೇಲಧಿಕಾರಿಗಳಿಗೆ ಅಥವಾ ಪೊಲೀಸರಿಗೆ ಒಪ್ಪಿಸುವ ಕೆಲಸ ಎಲ್ಲರೂ ಮಾಡಬೇಕೆಂದು ಮನವಿ ಮಾಡಿದರು. ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ಪ್ರಯಾಣಿಕರಲ್ಲಿ ನಿಮ್ಮ ಮೇಲೆ ವಿಶ್ವಾಸ ಹೆಚ್ಚಿಸಿಕೊಳ್ಳಬೇಕು. ನಂತರ ಮೇಲಧಿಕಾರಿಗಳಲ್ಲಿ ನಿಮ್ಮ ಬಗ್ಗೆ ವಿಶೇಷ ಗೌರವ ಮೂಡುವಂತಾಗುತ್ತದೆ ಎಂದರು. ಸಾರಿಗೆ ಸಂಸ್ಥೆಯ ಡಿಪೋ ವ್ಯವಸ್ಥಾಪಕ ಜೆ ಗಂಗಾಧರ್ ಮಾತನಾಡಿ, ಚಾಲಕರು ಮತ್ತು ನಿರ್ವಾಹಕರು ಕರ್ತವ್ಯದ ಸಮಯದಲ್ಲಿ ಪಾಲಿಸಬೇಕಾದ ನೀತಿ ನಿಯಮಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು. ಚಾಲಕರು ಮತ್ತು ನಿರ್ವಾಹಕರು, ನಗರ ಠಾಣೆ ಸಿಬ್ಬಂದಿ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಗೌರಿಬಿದನೂರು ತಾಲೂಕಿನ ಚಂದಣದೂರು ಗ್ರಾಮದ ಉದಯಪ್ಪ ಎಂಬುವವರ ಸೀಮೆ ಹಸು ಹಳೆ ಬಾವಿಯ ಪಕ್ಕದಲ್ಲಿ ಮೇಯುವಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬಾವಿಗೆ ಬಿದ್ದಿದೆ. ಹಸು ನೀರಿನಲ್ಲಿ ಒದ್ದಾಡುತ್ತಿರುವುದನ್ನು ನೋಡಿ ಹಸುವಿನ ಮಾಲೀಕ ಉದಯಪ್ಪ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕರೆ ಮಾಡಿದ್ದಾರೆ. ಹಸು ಮೇಲೆತ್ತಲು ಪರದಾಡುವಾಗ ಯುವಕರು ಮಾನವೀಯತೆ ಮೆರೆದಿದ್ದಾರೆ. ಹೌದು, ಬಾವಿಯ ದಡದಲ್ಲಿ ಹುಲ್ಲು ತಿನ್ನುತ್ತಿದ್ದ ಹಸುವೊಂದು ಕಾಲು ಜಾರಿ ಬಾವಿಗೆ ಬಿದ್ದಿದೆ. ಈ ವೇಳೆ ಹಸು ಮಾಲೀಕ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಸಮಯಕ್ಕೆ ಸರಿಯಾಗಿ ಅಗ್ನಿಶಾಮಕ ಸಿಬ್ಬಂದಿಯು ಸ್ಥಳಕ್ಕೆ ಬಂದಿದೆ. ಆದರೆ ಹಸು ಮೇಲೆತ್ತುವ ತರಬೇತಿ ಇಲ್ಲ ಎಂದು ಪರದಾಡುತ್ತಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬಾವಿಗೆ ಇಳಿದು ಕಾರ್ಯನಿರ್ವಹಿಸುವ ತರಬೇತಿ ನಮಗೆ ನೀಡಿಲ್ಲ ಎಂದು ಮೀನಾಮೇಷ ಎಣಿಸುತ್ತಿದ್ದರು. 2 ಗಂಟೆ ಸುಮಾರಿಗೆ ಹಂಪಸಂದ್ರ ಗ್ರಾಮದ ಯುವಕರಾದ ರಾಮಕೃಷ್ಣ, ಸತೀಶ್, ರವಿಕುಮಾರ್, ಮಧು ಎಂಬ 4 ಜನರ ಯುವಪಡೆ ಅಗ್ನಿಶಾಮಕ ದಳದ ಸಹಕಾರದೊಂದಿಗೆ ಹಗ್ಗದಿಂದ ಯುವಕರು ಬಾವಿಗೆ ಇಳಿದು ಹಸುವನ್ನು ಮೇಲಕ್ಕೆ ಎತ್ತಿ ಪ್ರಾಣ ಕಾಪಾಡಿ ಮಾನವೀಯತೆ ಮೆರೆದಿದ್ದಾರೆ. ಬಾವಿಯಲ್ಲಿ ಸುಮಾರು 4-5 ಅಡಿ ನೀರು ಇದ್ದ ಕಾರಣ ಹಸುವನ್ನು ಹಗ್ಗದಲ್ಲಿ ಕಟ್ಟಲು ಹರಸಾಹಸ ಪಡಬೇಕಾಯಿತು. ಯುವಕರ ಚಾಣಾಕ್ಷತನ ಮತ್ತು ಸಾರ್ವಜನಿಕರ ಸಹಕಾರದಿಂದ ಹಸುವಿನ ಪ್ರಾಣ ಕಾಪಾಡಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದರು. ಹಸುವಿನ ಮಾಲೀಕ ಉದಯಪ್ಪ ಬಾವಿಯಿಂದ ಮೇಲೆ ಬಂದ ಹಸುವನ್ನು ನೋಡಿ ಮುಖದಲ್ಲಿ ಮಂದಹಾಸ ಬೀರಿದರು. ಯುವಕರಿಗೆ ಕೃತಜ್ಞತೆ ಸಲ್ಲಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ರಾಮೂಸ್ ಹ್ಯಾಪಿ ಹೋಮ್ ಇಂಟೀರಿಯರ್ಸ್
ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಏರ್ಪೋರ್ಟ್ ರಸ್ತೆಯಲ್ಲಿ ತಡರಾತ್ರಿ ಹಿಟ್ ಅಂಡ್ ರನ್ ಅಪಘಾತ ನಡೆದಿದ್ದು 3 ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ. ಏರ್ಪೋರ್ಟ್ ರಸ್ತೆಯ ಚಿಕ್ಕಜಾಲ ಬಳಿ ಘಟನೆ ನಡೆದಿದ್ದು 22 ವರ್ಷದ ರೋಹಿತ್, ಸುಚಿತ್ ಮತ್ತು ಹರ್ಷ ಎಂಬುವವರು ಮೃತ ವಿದ್ಯಾರ್ಥಿಗಳಾಗಿದ್ದಾರೆ. ಬುಧವಾರ ರಾತ್ರಿ ಲಾಂಗ್ ಡ್ರೈವ್ಗೆ ಬಂದಿದ್ದ 3 ವಿದ್ಯಾರ್ಥಿಗಳು ಜಿಕೆವಿಕೆಯಲ್ಲಿ ಬಿಎಸ್ಸಿ ವ್ಯಾಸಂಗ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದ್ದು, ಅಪಘಾತದ ರಭಸಕ್ಕೆ ಹೆದ್ದಾರಿಯಲ್ಲಿ ಮೃತ ದೇಹಗಳು ನುಜ್ಜುನುಜ್ಜಾಗಿವೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಅಪಘಾತ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಅಪಘಾತದ ನಂತರ ವಾಹನ ಸಮೇತ ಚಾಲಕ ಪರಾರಿಯಾಗಿದ್ದಾನೆ. ಚಿಕ್ಕಜಾಲ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಮೃತ ದೇಹಗಳು ಬೆಂಗಳೂರಿನ ಅಂಬೇಡ್ಕರ್ ಆಸ್ಪತ್ರೆ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಮಂಚಪ್ಪನಹಳ್ಳಿ ಗೇಟ್ ಬಳಿ ಓಕ್ಸ್ ವ್ಯಾಗನ್ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿರುವ ಘಟನೆ ನಡೆದಿದೆ. ಬುಧವಾರ ರಾತ್ರಿ ಈ ಘಟನೆ ನಡೆದಿದ್ದು, ದೊಡ್ಡಬಳ್ಳಾಪುರದ ಲೋಕೇಶ್ ಎಂಬುವವರಿಗೆ ಸೇರಿದ ಕಾರು ಇದಾಗಿದೆ. ಬೆಂಗಳೂರಿನ ಕಾಡುಗೋಡಿಯಿಂದ ದೊಡ್ಡಬಳ್ಳಾಪುರದ ಕಡೆ ತೆರಳುವಾಗ ದುರ್ಘಟನೆ ನಡೆದಿದ್ದು, ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಕಾರು ಚಾಲಕ ಕಾರು ಬಿಟ್ಟು ಇಳಿದಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕಾರಿಗೆ ಹೊತ್ತಿಕೊಂಡಿದ್ದ ಬೆಂಕಿಯನ್ನು ಸ್ಥಳೀಯರು ಸಿಮೆಂಟ್ ಮಿಕ್ಸರ್ ಲಾರಿಯಲ್ಲಿನ ನೀರಿನಿಂದ ನಂದಿಸುವಲ್ಲಿ ಯಶಸ್ವಿಯಾಗಿದ್ದು, ನಂತರ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಗಮಿಸಿದೆ. ಅಗ್ನಿ ಅವಘಡದಿಂದ ಕೆಲ ಕಾಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪರ್ಯಾಯ ರಸ್ತೆಯಲ್ಲಿ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಕರ್ನಾಟಕದ ದಲಿತ ಸಂಘರ್ಷ ಸಮಿತಿಯಿಂದ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಬೆಂಗಳೂರು ಗ್ರಾಮಾಂತರ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ತಮಟೆ ಹೊಡೆಯುವ ಮೂಲಕ ಒಳ ಮೀಸಲಾತಿ ಜಾರಿಗೆ ಒತ್ತಾಯ ಮಾಡಿದ ಪ್ರತಿಭಟನಾಕಾರರು ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿ ನೀಡಲು ಒತ್ತಾಯಿಸಿದರು. ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡಿದ್ರೂ ಸರ್ಕಾರ ಜಾರಿ ಮಾಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಡಳಿತ ಭವನದ ಮುಂದೆ ತಮಟೆ ವಾದ್ಯಗಳೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸಿದರು. ಕೂಡಲೇ ಜನಸಂಖ್ಯೆಗನುಗುಣವಾಗಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿದರು.
ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಅಧಿಕಾರ ಹಿಡಿಯಲು ವಿಫಲವಾದ ಕಾಂಗ್ರೆಸ್, ನಗರಸಭೆಯಲ್ಲಿ ಮತ್ತೆ ಅರಳಿದ ಕಮಲ, ಕಾಂಗ್ರೆಸ್ಗೆ ಭಾರೀ ಮುಖಭಂಗ. ಅಧ್ಯಕ್ಷರಾಗಿ ಗಜೇಂದ್ರ, ಉಪಾಧ್ಯಕ್ಷರಾಗಿ ಜೆ ನಾಗರಾಜ್ ಆಯ್ಕೆ. ಚುನಾವಣಾಧಿಕಾರಿ ಪೊಲೀಸರ ಕ್ರಮದ ವಿರುದ್ಧ ಸಂಸದ ಸುಧಾಕರ್ ಆಕ್ರೋಶ, ನಗರಸಭೆಯ ಗೇಟಿನಲ್ಲಿಯೇ ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ, ಪೊಲೀಸರ ಮಧ್ಯಪ್ರವೇಶದಿಂದ ಬಿಜೆಪಿ ಬೆಂಬಲಿತ ಸದಸ್ಯರ ಒಳಪ್ರವೇಶ. ದೊಡ್ಡಬಳ್ಳಾಪುರದ ವಯಾಜೀನ್ಸ್ ಖಾಸಗಿ ಕಾರ್ಖಾನೆ ವಿರುದ್ಧ ಕಾರ್ಮಿಕರ ಪ್ರತಿಭಟನೆ, ಕೆಎಸ್ ಎಂಟರ್ಪ್ರೈಸಸ್ನ ಗುತ್ತಿಗೆದಾರರಿಂದ ಪ್ರತಿಭಟನೆ, ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಒಡೆತನದ ಕಾರ್ಖಾನೆ. ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ತಮಟೆ ಚಳುವಳಿ, ದಲಿತ ಪರ ಸಂಘಟನೆಗಳಿಂದ ಭಾರೀ ಹೋರಾಟ, ಕೂಡಲೇ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.